ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ. ಇಂದಿನ ವಿಷಯ ಕನ್ನಡ. ಭಾಗವಹಿಸುವ ವಿಷಯ ತಜ್ಞರು ಚಂದ್ರಮೌಳಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಕಲಗೂಡು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸುಜಾತ ಎಫ್ ತಳವಾರ್. ಎಲ್ಲ ಕೇಳುಗರಿಗೂ ನಮಸ್ಕಾರ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಷಯ ಕನ್ನಡ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಅರಕಲಗೂಡಿನ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಚಂದ್ರಮೌಳಿ ಕೆಸಿ ಅವರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಕೇಳುಗರು ಅಂದರೆ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ಈ ಕಾರ್ಯಕ್ರಮ ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿರುತ್ತೆ. ನಿಮಗೇನಾದರೂ ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಕುಂದುಕೊರತೆಗಳು ಅಂತಂದರೆ, ಏನಾದರೂ ಡೌಟ್ಗಳಿದ್ದರೆ ಚಂದ್ರಮೌಳಿಯವರು 1 ಗಂಟೆ ಕಾಲ ನಮ್ಮೊಟ್ಟಿಗಿರ್ತಾರೆ. ನೀವು ಅವರನ್ನು ಸಂಪರ್ಕ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ದೂರವಾಣಿ ಸಂಖ್ಯೆಗಳು 246-289-245-258. ಹಾಸನದ ಹೊರಗಿನಿಂದ ಕರೆ ಮಾಡುವವರು 08172 ಈ ಸಂಖ್ಯೆಯನ್ನು ಬಳಸ್ಕೊಳ್ಬಹುದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಸರ್, ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ಸೆಕೆಂಡ್ PUC ಮಕ್ಕಳಿಗೆ ಪ್ರಿಪ್ರೇಟರಿ ಎಕ್ಸಾಮ್ ನಡೀತಿದೆ. ಅದು ಕನ್ನಡ ಇವತ್ತು ಇದೆ. ಹಾಗಾಗಿ ಪೋಷಕರು ಈ ಕಾರ್ಯಕ್ರಮವನ್ನು ಕೇಳಬಹುದು. ಅವ್ರಿಗೆ ಮಕ್ಕಳಿಗೆ ಡೌಟ್ಸ್ ಇರೋ ಏರಿಯಾಗಳು ಏನಾದ್ರು ಇದ್ದರೆ ಪೋಷಕರು ಕೂಡ ಪ್ರಶ್ನೆಗಳನ್ನು ಕೇಳಬಹುದು ಅಂತ ಹೇಳ್ತಾ ಆರಂಭ ಮಾಡೋಣ. ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ, ಮತ್ತು ಕೋವಿಡ್ ಸಂದರ್ಭ ಆಗಿರೋದ್ರಿಂದ 30% ಸಿಲೆಬಸ್ಸಲ್ಲಿ ಕಡಿತ ಮಾಡಿದ್ದಾರೆ ಅಂತ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ. ಯಾವ್ಯಾವುದನ್ನು ಕಡಿತ ಮಾಡಿದ್ದಾರೆ ಮತ್ತು ಕ್ವಶನ್ ಪೇಪರ್ ಯಾವ ಥರ ಇದೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮೇಡಮ್ ಮಾತಾಡುವಾಗ ಹೇಳಿದರು ಪ್ರಥಮ ಭಾಷೆ ಕನ್ನಡ ಅಂತ ಹೇಳಿ. ಅದು ಸತ್ಯ. ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ನಾವು ಪ್ರಥಮ ಭಾಷೆಯಾಗಿ ಅಭ್ಯಾಸ ಮಾಡ್ತಾಯಿದ್ದೀವಿ. SSLCವರೆಗೆ ನಮ್ಮ ಮಕ್ಕಳಿಗೆ ನಾವು ಕನ್ನಡವನ್ನು ಒಂದು ಭಾಷೆಯಾಗಿ ಕಲಿಸ್ತಾ ಬರ್ತೀವಿ. ಆದರೆ PUCಗೆ ಬಂದ ನಂತರ ಭಾಷೆ ಜೊತೆಗೆ ಕನ್ನಡವನ್ನು ಸಾಹಿತ್ಯ ಅನ್ನೋ ದೃಷ್ಟಿಯಿಂದ ತಿಳಿಸುವ ಪ್ರಯತ್ನಗಳನ್ನು ಮಾಡ್ತಾಯಿರ್ತೀವಿ. ಅದಕ್ಕೋಸ್ಕರ ಫಸ್ಟ್ PUCಗೆ ನಮ್ಮ ಕನ್ನಡ ಪುಸ್ತಕದ ಹೆಸರು ಸಾಹಿತ್ಯ ಸಂಚಲನ ಅಂತ, ದ್ವಿತೀಯ PUCದು ಸಾಹಿತ್ಯ ಸಂಪದ ಅಂತ. ಪ್ರಥಮ PUCಯಲ್ಲಿ ಸಾಹಿತ್ಯದ ಬಗ್ಗೆ ಅವರಿಗೆ ಪ್ರಾಥಮಿಕ ಪರಿಚಯ ಆದರೆ, ದ್ವಿತೀಯ PUCಯಲ್ಲಿ ಅದರ ಹೆಚ್ಚಿನ ಜ್ಞಾನವನ್ನು ಅವರು ಪಡ್ಕೊಳ್ತಾರೆ. ದ್ವಿತೀಯ PUCಯಲ್ಲಿ ಸಾಹಿತ್ಯ ಸಂಪದ ಜೊತೆಗೆ ಪಲ್ಲವ ಅಂತ ಹೇಳಿ ಇನ್ನೊಂದು ಪ್ರಾಯೋಗಿಕ ಪುಸ್ತಕ ಕೂಡ ಇರುತ್ತೆ. ಅಂದರೆ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ವಿವರಣೆಗಳೆಲ್ಲ ಅಲ್ಲಿರುತ್ತೆ. ಅಂದರೆ ಸಾಹಿತ್ಯದ ಜೊತೆಗೆ ಭಾಷೆಯ ದೃಷ್ಟಿಯಿಂದ ಕೂಡ ನಾವು ಕನ್ನಡವನ್ನು ಕಲಿತಾ ಹೋಗ್ತೀವಿ. ಭಾಷಾಭ್ಯಾಸ 25 ಅಂಕಗಳಿಗಿರುತ್ತೆ. ಸಾಹಿತ್ಯ ಸಂಪದ 75 ಅಂಕಗಳಿಗೆ ಇರುತ್ತೆ. ಸಾಹಿತ್ಯ ಸಂಪದ ಪುಸ್ತಕ ನಾವು ನಮ್ಮ ಉಪನ್ಯಾಸಕ ಮಿತ್ರರ ಜೊತೆ ಮಾತಾಡುವಾಗ ಭಾಳಷ್ಟು ಸಲ ಇದನ್ನು ಚರ್ಚೆ ಮಾಡಿದ್ದೀವಿ. ಪ್ರಥಮ PUCಯ ಪಠ್ಯಪುಸ್ತಕಕ್ಕಿಂತ ದ್ವಿತೀಯ PUCಯ ಪಠ್ಯಪುಸ್ತಕ ಮಕ್ಕಳಿಗೆ ಅರ್ಥವಾಗೋ ದೃಷ್ಟಿಯಿಂದ ಮತ್ತು ಅವರ ಮುಂದಿನ ಬದುಕಿಗೆ ಪ್ರಯೋಜನ ನೀಡೋ ದೃಷ್ಟಿಯಿಂದ ಬಹಳ ಪ್ರಸ್ತುತವಾಗಿದೆ ಅನ್ನೋ ಮಾತುಗಳನ್ನ ಆಡ್ಕೊಳ್ತಾ ಇರ್ತೀವಿ. ಯಾಕೆಂದರೆ ಅಲ್ಲಿ ಬರೋ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಾದ ಪದ್ಯ, ಗದ್ಯ, ದೀರ್ಘಗದ್ಯ, ಅದರಲ್ಲೂ ಕಥೆಗಳು, ಪ್ರಬಂಧ, ಇಲ್ಲೆಲ್ಲ ಬದುಕಿನಲ್ಲಿ ಮಕ್ಕಳಿಗೆ ಮುಂದೆ ಎದುರಾಗಬಹುದಾದ ಸವಾಲುಗಳನ್ನು ಅವರು ಹೇಗೆ ನಿವಾರಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದು ಸೂಚನೆಗಳನ್ನು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ. ಆ ದೃಷ್ಟಿಯಿಂದ ಸಾಹಿತ್ಯ ಸಂಪದದ ಓದು ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯ. ನಾನು ಯಾವಾಗ ನೀವೇ ಹೇಳಿದ ಹಾಗೆ ಮೊದಲನೇ ಸವಾಲು ಬರೋದೇ ಈಗ ಪರೀಕ್ಷೆ. ಈ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ ಎಷ್ಟು % ಕಡಿತ ಮಾಡಿದ್ದಾರೆ ಸರ್? ಯಾವ್ಯಾವ ಪಾಠಗಳನ್ನು ತೆಗೆದು ಹಾಕಲಾಗಿದೆ ಈ ವರ್ಷದ ಪರೀಕ್ಷೆಗೆ? ಅದೇ ಕೊರೋನಾ ಹಿನ್ನೆಲೆಯಲ್ಲಿ ಭಾಷೆಗಳನ್ನು ಅಂದರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ 30% ಪಠ್ಯವನ್ನು ಕಡಿತ ಮಾಡ್ಯಾರೆ. ಕನ್ನಡದಲ್ಲಿ ಭಾಷಾಭ್ಯಾಸದಲ್ಲಿ ಯಾವುದೇ ವಿಚಾರಗಳನ್ನು ಅವರು ಕಡಿತ ಮಾಡಿಲ್ಲ. ಏನು ಭಾಷಾಭ್ಯಾಸ ಅಂತ ಇತ್ತೋ ಅದೆಲ್ಲ ಪೂರ್ತಿ ಹಾಗೆ ಉಳಿಸ್ಕೊಂಡು 25 ಅಂಕಗಳಿಗೆ ಹಾಗೆ ಉಳಿಸ್ಕೊಂಡು ಪದ್ಯ ಭಾಗ ಗದ್ಯ ಭಾಗದಲ್ಲಿ ಮಾತ್ರ ಕಡಿತ ಮಾಡ್ಯವ್ರೆ. ಅದರಲ್ಲೂ ದೀರ್ಘಗದ್ಯ ಅಂತ ಇದೆ. ಈಗ ನಮ್ಮ
ಟೆಕ್ಸ್ಟ್ ಬುಕ್ಕಲ್ಲಿ ಸಾಹಿತ್ಯ ಸಂಪದದಲ್ಲಿ ಪದ್ಯ ಭಾಗ ಇದೆ. ಪದ್ಯ ಭಾಗಕ್ಕೆ 35 ಅಂಕಗಳು ಇರುತ್ತೆ, ಗದ್ಯ ಭಾಗಕ್ಕೆ 20 ಅಂಕಗಳು ಇರುತ್ತೆ, ದೀರ್ಘ ಗದ್ಯಕ್ಕೆ 20 ಅಂಕಗಳು ಇರುತ್ತೆ, ಭಾಷಾಭ್ಯಾಸಕ್ಕೆ 25 ಅಂಕಗಳು ಇರುತ್ತೆ. ಅಂಕಗಳು ಈಗಲೂ ಕೂಡ ಅಷ್ಟೇ ಇರುತ್ತೆ. ಅಂಕಗಳೇನು 100 ಮಾರ್ಕ್ಸ್ ಹೋಗಿ ಏನೋ 80 ಮಾರ್ಕ್ಸ್ ಆಗೋದಿಲ್ಲ. ಆದರೆ ಪಠ್ಯ ಕಡಿತ ಮಾಡ್ಯಾರ. ಈ ಪದ್ಯ ಭಾಗದಲ್ಲಿ ಕೊನೆಯ ಪದ್ಯಗಳು 3 ಪದ್ಯಗಳನ್ನು ಕೈ ಬಿಟ್ಟಿದ್ದಾರೆ. ಕೊನೆಯ 3 ಪದ್ಯಗಳು, ಆರಂಭದಿಂದ ಎಲ್ಲ ಪದ್ಯಗಳು ಇರುತ್ತೆ. ಕೊನೆಯ 3 ಪದ್ಯಗಳು ಅಂತ ಅಂದರೆ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ, ಹಾಗೆ ಅತ್ತಿ ಚಿತ್ತ ಮತ್ತು ಒಮ್ಮೆ ನಗುತ್ತೇವೆ, ಈ 3 ಪದ್ಯಗಳನ್ನು ಕೈ ಬಿಟ್ಟವ್ರೆ. ಗದ್ಯ ಭಾಗ, ಮುದ್ರಣ ಗದ್ಯ ಭಾಗ, ತಿರುಳುಗನ್ನಡದ ಬೆಳ್ನುಡಿ, ಹಾಗೆ ಹಳ್ಳಿಯ ಚಹಾ ಹೋಟೆಲ್ಗಳು, ಈ 2 ಗದ್ಯಗಳನ್ನು ಕೈ ಬಿಟ್ಟಿದ್ದಾರೆ. ಇನ್ನು ದೀರ್ಘ ಗದ್ಯ ಇದೆಯಲ್ಲ, ಕೃಷ್ಣೇಗೌಡನ ಆನೆ, ಅದನ್ನು ಯಥಾವತ್ತಾಗಿ ಉಳಿಸ್ಕೊಂಡರು. ಅದನ್ನು ಕಡಿತ ಮಾಡೋಕ್ಕೆ ಬರೋದಿಲ್ಲ, ಅದು ಒಂದು ಪೂರ್ಣ ಪಠ್ಯ. ಆದ್ದರಿಂದ ದೀರ್ಘ ಗದ್ಯವನ್ನು ಯಥಾವತ್ತಾಗಿ ಉಳಿಸ್ಕೊಂಡಿದ್ದಾರೆ. ಒಟ್ಟಾರೆ ಸಾಹಿತ್ಯ ಸಂಪದದ ಪದ್ಯ ಭಾಗದಲ್ಲಿ ಕೊನೆಯ 3 ಪದ್ಯಗಳನ್ನು, ಗದ್ಯ ಭಾಗದಲ್ಲಿ ಕೊನೆಯ 2 ಗದ್ಯಗಳನ್ನು ಕೈ ಬಿಡಲಾಗಿದೆ. ಆದರೆ ಅಂಕಗಳು ಮಾತ್ರ ಪದ್ಯ ಭಾಗದಿಂದ 35 ಅಂಕಗಳಿಗೆ ಕೇಳ್ತಾರೆ, ಗದ್ಯ ಭಾಗದಿಂದ 20 ಅಂಕಗಳಿಗೆ ಕೇಳ್ತಾರೆ. ಹಾಗಾಗಿ 3 ಪದ್ಯಗಳು ಮತ್ತೆ 2 ಗದ್ಯಗಳನ್ನ ಓದೋ ಅವಶ್ಯಕತೆ ಇಲ್ಲ. ಈಗಾಗಲೇ ಮಕ್ಕಳಿಗೆ ನೀವೆಲ್ಲ ಹೇಳಿದ್ದೀವಿ, ಮಕ್ಕಳಿಗೆ ಹೇಳಿದ್ದೀವಿ. ನಾನು ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶ್ರೋತೃಗಳಿಗೆ ಬಹಳ ಮುಖ್ಯವಾಗಿ ಹೇಳಬೇಕಾಗಿರೋದು ಏನಪ್ಪ ಅಂದರೆ, ಸಾಹಿತ್ಯ ಬದುಕಿಗೆ ಬಹಳ ಮುಖ್ಯ. ನಾವು ಬೇರೆ ಜ್ಞಾನ ಶಾಖೆಗಳನ್ನು, ಅಂದರೆ ಅದು ಭೌತಶಾಸ್ತ್ರ ಆಗಿರಲಿ ಅಥವಾ ರಸಾಯನಶಾಸ್ತ್ರ ಆಗಿರಲಿ, ಜೀವಶಾಸ್ತ್ರ ಆಗಿರಲಿ, ಇವುಗಳನ್ನು ನಮಗೆ ವೃತ್ತಿ ಸಿಗಲಿಲ್ಲ ಅಂತಂದರೆ, ಉದ್ಯೋಗ ಸಿಗಲಿಲ್ಲ ಅಂತಂದರೆ ಅದನ್ನು ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ವಿರಳಾತಿ ವಿರಳ. ಆದರೆ ಸಾಹಿತ್ಯ ಆಗಲ್ಲ. ನಿಮಗೆ ಉದ್ಯೋಗ ಸಿಗಲಿ, ನೀವು ಯಾವುದೇ ಉದ್ಯೋಗ ಮಾಡ್ತಾ ಇರಲಿ, ಸರ್ಕಾರಿ ಉದ್ಯೋಗ ಅಲ್ಲದೆ ಯಾವುದೇ ಉದ್ಯೋಗ ಮಾಡ್ತಾ ಇರಲಿ, ಅಲ್ಲಿ ನಿಮ್ಮ ಸಾಹಿತ್ಯದ ಅನುಭವಗಳು ನಿಮಗೆ ನೆರವಾಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ಸಾಹಿತ್ಯವನ್ನು ಕಡ್ಡಾಯವಾಗಿ ಅಭ್ಯಾಸ ಮಾಡಲೇಬೇಕು. ಸಾಹಿತ್ಯದಲ್ಲಿ ಎಲ್ಲ ಜ್ಞಾನ ಶಾಖೆಗಳ ತಿರುಳು ಇರೋದರಿಂದ, ಸಾಹಿತ್ಯವನ್ನು ಓದೋದ್ರಿಂದ ಎಲ್ಲ ಜ್ಞಾನ ಶಾಖೆಗಳ ಪರಿಚಯವೂ ಕೂಡ ಆಗುತ್ತೆ. ನಮ್ಮ ಎಲ್ಲ ಪಾಠಗಳು, ಪದ್ಯಗಳು ಬಹಳ ಸ್ಪಷ್ಟವಾಗಿದ್ದಾವೆ, ಸರಳವಾಗಿದ್ದಾವೆ ಮತ್ತು ಬದುಕಿಗೆ ಅಗತ್ಯವಾಗಿದ್ದಾವೆ. ಆದರೆ ನಾನು ಈ ಸಂದರ್ಭ ಉಪಯೋಗಿಸ್ಕೊಂಡು ನನ್ನ ಮನಸ್ಸಿನ ಕೆಲವು ಅಭಿಪ್ರಾಯಗಳನ್ನ, ಈ ಪಠ್ಯಪುಸ್ತಕದ ಬಗ್ಗೆ ಇರೋ ಅಭಿಪ್ರಾಯಗಳನ್ನ ಕೆಲವೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಉರ್ಲಿಂಗ ಪೆದ್ಯ ವಚನಗಳು ಅಂತ ಒಂದು ವಚನ, ಅದರಲ್ಲಿ ಬರುವಂತಹ ಕೆಲವು ಮಾತುಗಳಿದಾವಲ್ಲ, ಆ ಮಾತುಗಳು ನಾವು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವಾಗ ಇಲಾಖೆ ನಮಗೆ ಈ ನಿಟ್ಟಿನಲ್ಲಿ ಪಾಠ ಮಾಡಬೇಕು, ಈ ವಿಚಾರವನ್ನು ಇಟ್ಕೊಂಡು ಪಾಠ ಮಾಡಬೇಕು, ಇದನ್ನು ಈಗ ಅರ್ಥೈಸಬೇಕು ಅಂತೇಳಿ ನಮಗೆ ಕೆಲವು ಸೂಚನೆಗಳನ್ನು ಪಠ್ಯಪುಸ್ತಕದಲ್ಲಿ ಕೊಟ್ಟಿರುತ್ತೆ. ಅದರ ಆಚೆಗೆ ನಾವು ಮಕ್ಕಳಿಗೆ ವಿಚಾರಗಳನ್ನು ಮುಚ್ಚಿಡೋದಕ್ಕಾಗೋದಿಲ್ಲ. ಉದಾಹರಣೆಗೆ, ಸೂರ್ಯನಿಲ್ಲದೆ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದೆ ಪರಿಮಳವನ್ನು ಅರಿಯಬಹುದೇ ಅಯ್ಯ, ಸಕಲವಿಲ್ಲದೆ ನಿಷ್ಕಲವ ಕಾಣಬಾರದು, ಮಹಾಗಣ ನಿರಾಳ ಪರಶಿವನಿಂದ ಲಿಂಗವು ತೋರಿತ್ತು, ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸೂರ್ಯ ಇದ್ದ ಕಡೆ ಹೇಗೆ ಹಗಲಿರುತ್ತೋ, ದೀಪ ಇದ್ದ ಕಡೆ ಹೇಗೆ ಬೆಳಕಿರುತ್ತೋ, ಪುಷ್ಪ ಇದ್ದ ಕಡೆ ಪರಿಮಳ ಹೇಗಿರುತ್ತೋ, ಹಾಗೆ ಭಗವಂತನ ಬಗ್ಗೆ ಸಕಲ ಜ್ಞಾನವನ್ನು ತಿಳ್ಕೊಂಡಾಗ ಹೇಗೆ ಭಗವಂತನ ಬಗ್ಗೆ ಅರಿವು ಬರುತ್ತೋ, ಹಾಗೆಯೇ ಪರಶಿವನಿಂದ ಲಿಂಗವು ತೋರಿತ್ತು ಅಂತ ಹೇಳ್ತಾರೆ. ಮಹಾಗಣ, ನಿರಾಳ ಅವೆಲ್ಲ ಪರಶಿವನ ವಿಶೇಷಣಗಳು, ಬೇರೆ ನಾಮಗಳು ಅಂತ ಬೇಕಾದ್ರೆ ಇಟ್ಕೋಬೋದು. ಮಹಾಗಣನಾದ, ನಿರಾಳನಾದ ಪರಶಿವನಿಂದ ಲಿಂಗವು ತೋರಿತು ಅಂದರೆ ಪರಶಿವನೇ ಭಗವಂತ ಅನ್ನುವ ಅಭಿಪ್ರಾಯ ಬರುವ ಹಾಗೆ ಇರುವಂಥ ವಚನ. ಅವ್ರ ವಚನ ಬರೆದಿರೋದು ತಪ್ಪಲ್ಲ, ಆದರೆ ಅದನ್ನು ಪಠ್ಯಪುಸ್ತಕದಲ್ಲಿ ಅಳವಡಿಸುವಾಗ ಯೋಚನೆ ಮಾಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಕ್ವಶನ್ ಪೇಪರ್ಗೆ ಬರೋದಾದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ಹೇಗಿರುತ್ತೆ ನಿಮ್ಮ ಕ್ವಶನ್ ಪೇಪರ್? ಈಗ ನೀವು ಹೇಳಿದ್ರಿ 30% ಕಡಿಮೆ ಮಾಡಿದ್ದಾರೆ ಅಂತ. ಕಡಿಮೆ ಮಾಡಿದ್ದನ್ನ ಹೊರತಾಗಿ ಈ ಕ್ವಶನ್ ಪೇಪರ್ ಅಲ್ಲಿ ಚಾಯ್ಸಸ್ ಏನಾದರೂ ಜಾಸ್ತಿ ಆಗಿದೆಯಾ? ಈಗ 1 ಅಂಕದ ಪ್ರಶ್ನೆಗಳು 10 ಇರುತ್ತೆ ಸಾಮಾನ್ಯ, ಅಲ್ಲೇನಾದ್ರೂ ಪ್ರಶ್ನೆಗಳನ್ನ ಹೆಚ್ಚಿಗೆ ಕೇಳಿ, ಈಗ ನಿನ್ನೆ ಇಂಗ್ಲಿಷ್ನವರೆಲ್ಲ ಹೇಳ್ತಾ ಇದ್ರು 14 ಪ್ರಶ್ನೆಗಳಿಗೆ 10 ಪ್ರಶ್ನೆಗಳನ್ನ ನೀವು ಬರೀಬಹುದು ಅಂತ. ಸೊ ಆ ಥರದ್ದೇನಾದ್ರು ಬದಲಾವಣೆ ಆಗಿದೆಯಾ? ಆಗಿದೆ ಮೇಡಮ್. ಈಗ ನಮ್ಮಲ್ಲಿ ಯಾವ ರೀತಿ ಇರುತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತ ಮೊದಲು ಹೇಳ್ಬಿಡ್ತೀನಿ. 1 ಅಂಕದ ಪ್ರಶ್ನೆಗಳು 10ಕ್ಕೆ ಉತ್ತರ ಬರೀಬೇಕಾಗಿರುತ್ತೆ. ಮೊದಲೇನಾಗ್ತಾ ಇತ್ತು, 10ನ್ನೇ ಕೊಡ್ತಾ ಇದ್ರು, ಚಾಯ್ಸ್ ಇರಲಿಲ್ಲ.
10 ಪ್ರಶ್ನೆಗಳಿಗೆ ಉತ್ತರ ಬರಲೇಬೇಕಾಗಿತ್ತು, ಕೊಡ್ತಾ ಇದ್ದಿದ್ದೆ 10. ಆದರೆ ಈ ಬಾರಿ ಏನಾಗಿದೆ, 15 ಪ್ರಶ್ನೆಗಳನ್ನು ಕೊಡ್ತಾರೆ. 5 ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ಕೊಡ್ತಾರೆ. ಆ 15 ಪ್ರಶ್ನೆಗಳಲ್ಲಿ ಮಕ್ಕಳು ಕೇವಲ 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕು. ಹಾಗೆ 1 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾದ್ರೆ ವಿದ್ಯಾರ್ಥಿಗಳು ಗಮನಿಸಬೇಕಾಗಿರೋದೇನಪ್ಪ ಅಂದರೆ ಪೂರ್ಣ ವಾಕ್ಯದಲ್ಲೇ ಬರೀಬೇಕಾಗುತ್ತೆ. ಕೆಲವೊಮ್ಮೆ ಮಕ್ಕಳು ಒಂದು ಪದ ಬರೆದ್ಬಿಡ್ತಾರೆ, ಅದು ಉತ್ತರ ಸರಿ ಇರುತ್ತೆ, ಆದರೆ ಪೂರ್ಣ ವಾಕ್ಯದಲ್ಲಿ ಇರೋದಿಲ್ಲ. ಅಂಥ ಮಕ್ಕಳಿಗೆ ಒಂದು ಸಂಶಯ ಯಾವಾಗಲೂ ಇದ್ದೇ ಇರುತ್ತೆ, ನಾವು ಪೂರ್ಣ ವಾಕ್ಯದಲ್ಲಿ ಬರೆದಿಲ್ಲ, ಒಂದೇ ಒಂದು ಪದ ಬರೆದಿದ್ದೀವಿ, ಅಂಕ ಸಿಗುತ್ತೋ ಇಲ್ವೋ ಅಂತ. ಅಂಥ ಮಕ್ಕಳಿಗೆ ಅಂಕ ಸಿಗುತ್ತೆ. ಅಂಕದಲ್ಲಿ ಯಾವಾಗ ವ್ಯತ್ಯಾಸ ಆಗುತ್ತೆ ಅಂತಂದರೆ ಅವರು 95 ಅಂಕಗಳನ್ನು ದಾಟಿ ಮುಂದಕ್ಕೆ ಹೋದಾಗ ಅವ್ರು ಮಾಡಿರೋ ಈ ಥರದ ತಪ್ಪುಗಳನ್ನೆಲ್ಲ ಗಮನಿಸ್ತಾ ಅಂಕಗಳು ಕಡಿಮೆ ಆಗೋ ಸಾಧ್ಯತೆಗಳು ಬರುತ್ತೆ. ಆದರೆ 35 ಮಾರ್ಕ್ಸ್ ತೆಗಿಯೋಕ್ಕೂ ಪರದಾಡುವಂಥ ಮಕ್ಕಳು ಒಂದೇ ಪದ ಬರೆದಾಗಲೂ ನಾವು ಅಂಕಗಳನ್ನು ಅವ್ರಿಗೆ ಕೊಡ್ತೀವಿ. ಆಮೇಲೆ 1 ಅಂಕದ ಪ್ರಶ್ನೆಗಳಿಗೆ ಉತ್ತರ ಬರೆಯುವಾಗ ಏನು ಬಹಳ ಮುಖ್ಯವಾದ ಪದಗಳಿರುತ್ತೋ, ಉತ್ತರ ಇರುತ್ತೋ, ಅದನ್ನು ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲಿ ಮತ್ತು ಕೆಳಗಡೆ ಗೆರೆ ಎಳೆಯೋದ್ರ ಮೂಲಕ, ಇದು ಬಹಳ ಮುಖ್ಯವಾದ ಭಾಗ ಅಂತ ಗೆರೆ ಎಳೆದು ತೋರಿಸೋದ್ರ ಮೂಲಕ ಉತ್ತರ ಬರೆಯೋದ್ರಿಂದ ಮೌಲ್ಯಮಾಪನ ಮಾಡುವಂಥವರು ಆ ಭಾಗವನ್ನು, ಆ ಪದವನ್ನು ಮಾತ್ರ ಗಮನಿಸಿ ಸರಿ ಇದ್ದರೆ ಅಂಕ ಕೊಟ್ಕೊಂಡು ಹೋಗ್ತಾರೆ. ಇಲ್ಲ ಅಂತಂದರೆ ಮುಖ್ಯವಾದ ಉತ್ತರ ಇದಲ್ಲ ಅಂತ ವಿದ್ಯಾರ್ಥಿ ಗುರುತು ಮಾಡಿ ತೋರಿಸ್ತಿಲ್ಲ ಅಂತಂದರೆ ಇಡೀ ಉತ್ತರವನ್ನು ಓದೋಕ್ಕೆ ಹೋಗಿ ಉತ್ತರದ ಬೇರೆ ಬೇರೆ ಭಾಗಗಳಲ್ಲಿರುವ ತಪ್ಪು ಗೊತ್ತಾಗ್ಬಿಡುತ್ತೆ, ಅಂಕ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಅದನ್ನೊಂದನ್ನು ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು ಮಕ್ಕಳು. ಆಮೇಲೆ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಅಂದರೆ 2 ವಾಕ್ಯ ಅಥವಾ 3 ವಾಕ್ಯದಲ್ಲಿ ಬರೀಬೇಕು. ಕಡಿಮೆ ಅಂದರೆ 2 ವಾಕ್ಯ, ಜಾಸ್ತಿ ಅಂದರೆ 3 ವಾಕ್ಯದಲ್ಲಿ ಅವರು ಉತ್ತರ ಬರೀಬೇಕಾಗುತ್ತೆ. ಕೆಲವೊಮ್ಮೆ ಕೆಲವು ಪ್ರಶ್ನೆಗಳು ಹೇಗಿರುತ್ತಪ್ಪ ಅಂದರೆ ಅದು 1 ವಾಕ್ಯಕ್ಕೂ ಉತ್ತರ ಸಾಕಾಗೋದಿಲ್ಲ, ಆ ರೀತಿ ಇರುತ್ತೆ. ಆದರೆ ಅಲ್ಲಿ ಮುಖ್ಯವಾದ 2 ಅಂಶಗಳು ಇರುತ್ತೆ, 2 ವಾಕ್ಯ ಅಥವಾ ಮುಖ್ಯವಾದ 2 ಅಂಶಗಳು ಇರಲೇಬೇಕು ಅಂತ. ಉದಾಹರಣೆಗೆ ಸೂರ್ಯನಿಂದ ಮತ್ತು ದೀಪದಿಂದ ದೊರೆಯುವ ಪ್ರಯೋಜನಗಳು ಯಾವುವು? ಅಲ್ಲಿ ಉತ್ತರ ಇರೋದೇ ಇಷ್ಟು, 2 ಪದ, ಸೂರ್ಯನಿಂದಾಗಲು ದೀಪದಿಂದ ಬೆಳಕು. ಇಷ್ಟು ಬರೆದ್ರೆ ಸಾಕು, ಯಾಕೆಂದರೆ 2 ಮುಖ್ಯ ಅಂಶ ಇರುತ್ತೆ. ಅಲ್ಲಿ ವಾಕ್ಯಗಳನ್ನ ಲೆಕ್ಕ ಹಾಕ್ಕೊಳ್ಬೇಕಾದ ಅಗತ್ಯ ಇರೋದಿಲ್ಲ. ಕೆಲವು ಮಕ್ಕಳು ಕೆಲವು ಪ್ರಶ್ನೆಗಳನ್ನು ನಮಗೆ ತರಗತಿಯಲ್ಲಿ ಕೇಳ್ತಾರೆ, ಸರ್ 2-3 ವಾಕ್ಯದಲ್ಲಿ ಬರೀರಿ ಅಂತ ಇರುತ್ತೆ, ನಾವು ಒಂದು ವಾಕ್ಯ ಜಾಸ್ತಿ ಬರೆದು ಬಿಡ್ತೀವಿ, ಆಗೇನಾದ್ರು ಮಾರ್ಕ್ಸ್ ಹಿಡಿತಾರ ಸರ್? ಆ ಸಾಧ್ಯತೆಗಳಿರೋದಿಲ್ಲ. ನೀವು ಬರೆದಿರೋ ಉತ್ತರದಲ್ಲಿ ಅದು 2-3ಕ್ಕಿಂತ ಜಾಸ್ತಿ ಇದ್ದರೂ ಕೂಡ, ವಾಕ್ಯಗಳಿಗಿಂತ ಜಾಸ್ತಿ ಇದ್ದರೂ ಕೂಡ ನೀವು ಬರೆದಿರೋ ಉತ್ತರದಲ್ಲಿ ಪ್ರಶ್ನೆಗೆ ತಕ್ಕನಾದ ಉತ್ತರ ಇದ್ದರೆ ಅಂಕ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕೇ ಸಿಗುತ್ತೆ. ಈ 2-3 ವಾಕ್ಯಗಳಿಗೆ ಉತ್ತರಿಸಿ ಅನ್ನುವ 2 ಅಂಕದ ಪ್ರಶ್ನೆಗಳನ್ನು ಕೇಳುವಾಗ ಪದ್ಯವನ್ನೇ ಪ್ರತ್ಯೇಕವಾಗಿ, ಗದ್ಯದ್ದೇ ಪ್ರತ್ಯೇಕವಾಗಿ, ದೀರ್ಘಗದ್ಯದ್ದೇ ಪ್ರತ್ಯೇಕವಾಗಿ ಕೇಳ್ತಾರೆ. 1 ಅಂಕದ ಪ್ರಶ್ನೆ ಕೇಳುವಾಗ ಆಗಿರೋದಿಲ್ಲ, ಮೊದಲು ಪದ್ಯ ಗದ್ಯ ನಂತರ ದೀರ್ಘಗದ್ಯ ಇದ್ದರೂ ಕೂಡ ಪ್ರತ್ಯೇಕವಾಗಿ ಕೇಳಿರೋದಿಲ್ಲ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಯಾವ ಪ್ರಶ್ನೆ ಇದು ಅಂತ ಗಾಬರಿ ಆಗೋದು ಬೇಡ. 2-3 ವಾಕ್ಯದಲ್ಲಿ ಮೊದಲಿಗೆ ಕೇಳೋ ಪ್ರಶ್ನೆಗಳು ಪದ್ಯದ್ದೇ ಆಗಿರುತ್ತೆ. ಮೊದಲೆಲ್ಲ 5 ಪ್ರಶ್ನೆಗಳನ್ನು ಕೇಳಿ 3ಕ್ಕೆ ಉತ್ತರ ಬರೆಯೋಕ್ಕೆ ಹೇಳ್ತಾಯಿದ್ರು. ಈಗ 6 ಪ್ರಶ್ನೆಗಳನ್ನು ಕೇಳಿ 3ಕ್ಕೆ ಉತ್ತರ ಬರೆಯೋಕ್ಕೆ ಹೇಳ್ತಾರೆ. ನಂತರ ಗದ್ಯ ಭಾಗದಲ್ಲಿ 5 ಪ್ರಶ್ನೆಗಳನ್ನು ಕೇಳಿ 2 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಹೇಳ್ತಾರೆ. ಅದೇ ಥರ ದೀರ್ಘಗದ್ಯಲ್ಲೂ ಕೂಡ ಅಷ್ಟೇ, 5 ಪ್ರಶ್ನೆಗಳನ್ನು ಕೇಳಿ 2 ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಕೇಳುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ಪ್ರಶ್ನೆ ಬರೀಬೇಕು, ನನಗೆ ಯಾವುದು ಚೆನ್ನಾಗಿ ಬರುತ್ತೆ, ಯಾವ ಪ್ರಶ್ನೆಗೆ ಉತ್ತರ ಬರೆದ್ರೆ ನಾನು ಪೂರ್ಣ ಉತ್ತರ ಬರಿತೀನಿ ಮತ್ತು ಸರಿಯಾದ ಉತ್ತರ ಬರಿತೀನಿ ಅಂತ ಆಲೋಚನೆ ಮಾಡಿ ಅಂಥದ್ದೇ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡು ಉತ್ತರ ಬರೆಯೋದಕ್ಕೆ ಹೆಚ್ಚು ಅವಕಾಶಗಳು ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ, ಆಯ್ಕೆ ಮಾಡ್ಕೊಳ್ಳೋ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಪಾಸಾಗೋದಕ್ಕೆ ಪರದಾಡುವಂತಹ ಕೆಲವು ವಿದ್ಯಾರ್ಥಿಗಳು ಈಗೂ ಮಾಡ್ಬೋದು. ಏನಂದರೆ 1 ಅಥವಾ 2 ಒಂದು ಪದ್ಯ ಒಂದು ಗದ್ಯ ಬೇಕಾದರೆ ಕೈ ಬಿಟ್ಟರು ಉಳಿದದ್ದನ್ನು ಓದ್ಕೊಂಡು, ಅವ್ರಿಗೆ ಕಷ್ಟವಾಗಿರೋದು ಯಾವುದಾದ್ರೂ ಒಂದು ಪದ್ಯ ಇದೆ ಅಂತ ಅಂದರೆ ಅಥವಾ ಒಂದು ಗದ್ಯ ಇದೆ ಅಂತ ಅಂದರೆ ಅಷ್ಟನ್ನು ಕೈ ಬಿಟ್ಟು ಉಳಿದದ್ದನ್ನು ಓದ್ಕೊಂಡ್ರು ಕೂಡ ಅವ್ರಿಗೆ ಒಳ್ಳೆಯ ಅಂಕಗಳೇ ಬರುತ್ತೆ. ಆಮೇಲೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ 3 ಅಂಕದ ಪ್ರಶ್ನೆಗಳು ಕನ್ನಡದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 4 ಅಂಕಗಳಿಗೆ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಗಳೇ ಇರುತ್ತೆ. 3 ಅಂಕದ ಪ್ರಶ್ನೆ ಅಂತಂದರೆ ಸಂದರ್ಭ ಕುರಿತಾಗಿ ಉತ್ತರ ಬರೀಬೇಕು. ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಇರುತ್ತೆ. ಕೆಲವು ಮಕ್ಕಳು ನನಗೆ ತರಗತಿಯಲ್ಲಿ ಕೇಳ್ತಾ ಇರ್ತಾರೆ, ಸರ್ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ ಅಂತ ಕೇಳೋ ಪ್ರಶ್ನೆಗಳಿಗೆ ಸಂದರ್ಭ ಬೇರೆ ಸ್ವಾರಸ್ಯ ಬೇರೆ ಅಂತ ಹೇಳಿ ಬೇರೆ ಬೇರೆ ಬರಿಬೇಕಾ ಸರ್, ಹೆಡ್ಡಿಂಗ್ ಹಾಕಿ ಬರಿಬೇಕಾ, ಅದು ಹೇಗೆ ಅಂತ. ಅದು ಕೆಲವು ಉಪನ್ಯಾಸಕರು ಹಾಗೆ ಹೇಳಿರ್ತಾರೆ ಪ್ರತ್ಯೇಕವಾಗಿ ಬರೀರಿ ಅಂತ. ಯಾಕೆ ಅಂತಂದರೆ ಮಕ್ಕಳಿಗೆ
ಏನು ಬರಿಬೇಕು ಅನ್ನೋದು ಗೊತ್ತಾಗಲಿ, ಒಂದು ಹಿಡಿತ ಬರಲಿ, ಉತ್ತರ ಬರೆಯುವಾಗ ಒಂದು ಹಿಡಿತ ಬರಲಿ ಮತ್ತು ಹೆಚ್ಚು ಉತ್ತರ ಬರೀಲಿ ಅನ್ನೋ ಉದ್ದೇಶದಿಂದ ಆ ರೀತಿ ಹೇಳಿರ್ತಾರೆ. ಈಗ ಯಾವುದೋ ಒಂದು ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ ಅನ್ನೋವಂಥ ಒಂದು ಪ್ರಶ್ನೆ. ಅದರ ಮೊದಲು ಎಲ್ಲಿಂದ ಆಯ್ಕೆ ಮಾಡ್ಕೊಂಡವ್ರೆ ಅನ್ನೋದನ್ನು ಬರಿಬೇಕು. ಅದಕ್ಕೆ ಹಿನ್ನೆಲೆ ಅಂತ ಹೆಡ್ಡಿಂಗ್ ಹಾಕ್ತಿರೋ, ಆಯ್ಕೆ ಅಂತ ಹೆಡ್ಡಿಂಗ್ ಹಾಕ್ತಿರೋ, ಅಥವಾ ಹೆಡ್ಡಿಂಗ್ ಹಾಕೋದೇ ಇಲ್ವೋ, ಆ ವಾಕ್ಯವನ್ನು ಯಾವ ಕವಿ ಬರೆದಿರುವ ಯಾವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಹೇಳಿರಬೇಕು. ನಂತರ ಸಂದರ್ಭ ಅನ್ನುವ ಶೀರ್ಷಿಕೆಯನ್ನು ಹಾಕ್ತೇ ಹೋದ್ರೂ ಪರವಾಗಿಲ್ಲ, ಅಥವಾ ಹಾಕಿದ್ರೂ ನಡೆಯುತ್ತೆ. ಆ ಮಾತನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳಿದರು ಅನ್ನೋದನ್ನು ಹೇಳಿರಬೇಕು. ನಂತರ ಸ್ವಾರಸ್ಯ ಅಂತಂದರೆ ಆ ಮಾತಿನ ಹಿಂದೆ ಮುಂದೆ ಯಾವ್ಯಾವ ವಾಕ್ಯಗಳು ಇರುತ್ತೋ ಪಠ್ಯದಲ್ಲಿ ಅದೆಲ್ಲವನ್ನೂ ಸೇರಿಸಿ ಇಡೀ ಆ ಸಾಲಿನ ಭಾವ ಏನಿದೆ ಅದನ್ನು ವಿವರಿಸಿರಬೇಕು. ಸ್ವಾರಸ್ಯದಲ್ಲಿ ಉಪನ್ಯಾಸಕರು ಹೇಳಿರ್ತಾರೆ 3 ಹಂತ ಮಾಡಿ ಬರೀರಪ್ಪ ಅಂತ. ಯಾಕೆಂದರೆ ಉತ್ತರ ಬರೆಯೋಕ್ಕೆ ಒಂದು ಹಿಡಿತ ಸಿಗಲಿ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿರೋದು ಸರಿಯಾಗಿ ಇರುತ್ತೆ. ಅಕಸ್ಮಾತ್ ಹೆಡ್ಡಿಂಗ್ ಆಗ್ತೇ ಹೋದರೂ, ಈ ರೀತಿಯ 3 ಹಂತಗಳನ್ನು ಮಾಡದೇ ಹೋದರು, 3 ಪ್ಯಾರಾಗಳನ್ನು ಮಾಡದೇ ಹೋದರು, ಈ ಕ್ರಮಗಳನ್ನ ಪಾಲಿಸಿದರೆ, ಅಂದರೆ ಯಾವ ಕವಿ ಬರೆದಿರುವ ಯಾವ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ, ಯಾರಿಗೆ ಹೇಳಿದರು ಮತ್ತು ಅದರ ಸ್ವಾರಸ್ಯ ಏನು ಅಂತ ಬರೆದಿದ್ರು ಕೂಡ 3 ಅಂಕಗಳು ಸಿಗುತ್ತೆ. ಒಂದೆರಡು ಉದಾಹರಣೆ ಕೊಡ್ಬೋದಾ ಸರ್? ಈಗ ಅದೇ ಹೇಳಿದ್ನಲ್ಲ, ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ. ಉದಾಹರಣೆಗೆ ಇದು ಹೇಗೆ ಬರೆಯೋದು? ಹಿನ್ನೆಲೆ ಅಂತ ಹೆಡ್ಡಿಂಗ್ ಹಾಕಿದ್ರು ನಡೆಯುತ್ತೆ, ಆಗ್ತೇ ಹೋದ್ರು ನಡೆಯುತ್ತೆ. ಈ ವಾಕ್ಯವನ್ನು ನಾಗಚಂದ್ರ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯ ಭಾಗದಿಂದ ಅಥವಾ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಅಲ್ಲಿ ಗಮನಿಸಬೇಕು, ಕವಿ ಹೆಸರು ಮತ್ತು ಆ ಪದ್ಯ ಭಾಗದ ಹೆಸರು ಬರೆಯುವಾಗ ಸಿಂಗಲ್ ಯುನಿಟೆಡ್ ಕಾಮ ಮತ್ತು ಕೆಳಗಡೆ ಅಂಡರ್ಲೈನ್ ಹಾಕೋದು, ಗುರುತು ಮಾಡೋದು ಭಾಳ ಒಳ್ಳೆಯದು. ನಂತರ ಸಂದರ್ಭ. ಈ ಮಾತನ್ನು ರಾವಣನು ಸೀತಾದೇವಿಗೆ ಹೇಳುತ್ತಾನೆ. ಸ್ವಾರಸ್ಯ ಯಾವಾಗ? ರಾವಣ ಸೀತೆಯನ್ನು ನೋಡಬೇಕು ಅಂತೇಳಿ ಪ್ರಮದವನಕ್ಕೆ ಬರ್ತಾನೆ. ಅದಕ್ಕಿಂತ ಮುಂಚೆ ಅವನಿಗೆ ಬಹುರೂಪಿಣಿ ವಿದ್ಯೆ ತನಗೆ ಒಲಿದಿದೆ ಅನ್ನೋದನ್ನು ಖಾತ್ರಿ ಮಾಡಿಕೊಂಡು ಮನಸ್ಸಿನಲ್ಲಿ ಸಂತೋಷವಾಗಿರುತ್ತೆ. ಆ ವಿಚಾರವನ್ನು ಸೀತೆಗೆ ತಿಳಿಸ್ತಾ, ನನಗೆ ಬಹುರೂಪಿಣಿ ವಿದ್ಯೆ ಒಲಿದುಬಿಟ್ಟಿದೆ, ನನ್ನನ್ನು ಇನ್ನು ಯುದ್ಧದಲ್ಲಿ ಗೆಲ್ಲುವವರು ಯಾರೂ ಇಲ್ಲ, ಅಸಾಧ್ಯವಪ್ಪ ಮರುವಕ್ಕಂ ಇಲ್ಲ, ನನಗೆ ಎದುರಿಸುವಂತಹ, ನನ್ನನ್ನು ಸೋಲಿಸುವಂತಹ ಶತ್ರುಗಳೇ ಇಲ್ಲ, ಆದ್ದರಿಂದ ನೀನು ನನ್ನನ್ನು ಒಪ್ಪಿಕೊಂಡು ರಾಮನನ್ನು ಮರೆತು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಅಂತ ಹೇಳುವಂಥ ಸಂದರ್ಭದಲ್ಲಿ ಈ ಮಾತು ಬರುತ್ತೆ. ಹಾಗೆ ನೀತಂಪ ನನ್ನ ತವರಿಗೆ, ಇದು ಅಬ್ಬಲಿಯವರ ರಸಬಳ್ಳಿ. ಇದನ್ನು ಹೇಗೆ ಬರಿಬೇಕು? ಹಿನ್ನೆಲೆ ಹೇಗೆ ಬರಿತೀರಿ ಅಂದರೆ, ಜನಪದರ ತ್ರಿಪದಿಗಳಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಜನಪದರ ಬಗ್ಗೆ ಹೇಳುವಾಗ ಯಾರು ಬರೆದಿದ್ದು ಅಂತ ಹೇಳೋ ಅಗತ್ಯ ಇಲ್ಲ, ಯಾಕೆಂದರೆ ಯಾರು ಇದನ್ನು ಆಡಿದರು, ಎಲ್ಲಿ ಆಡಿದರು, ಯಾವಾಗ ಆಡಿದರು ಅನ್ನೋ ಯಾವ ವಿವರಗಳು ಸಿಗೋದಿಲ್ಲ. ಹೀಗಾಗಿ ಜನಪದ ತ್ರಿಪದಿಗಳಿಂದ ಇದನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮತ್ತು ಯಾವ ಸಂದರ್ಭದಲ್ಲಿ? ಹೆಣ್ಮಗಳು ತಾಯಿ ಬಗ್ಗೆ, ತಾಯಿಯ ಮಹತ್ವನ ಕುರಿತು ಹಾಡುವಾಗ ಈ ಮಾತನ್ನು ಹೇಳ್ತಾಳೆ. ಹೇಗೆ ಬೇಸಿಗೆ ಕಾಲದಲ್ಲಿ ಬೇವಿನ ಮರ ತಂಪೋ, ಹೇಗೆ ಭೀಮಾ ನದಿ ಅನ್ನೋದು ಬಿಸಿಲಲ್ಲಿ ಬೆಳೆದವರಿಗೆ ತಂಪೋ, ಹಾಗೆ ತಾಯಿ ಇಡೀ ತವರಿಗೆ ತಂಪು. ತವರಿದ್ದರೆ ಹೆಣ್ಮಗಳಿಗೆ ಯಾವಾಗಲೂ ಒಂದು ಆಪ್ಯಾಯಮಾನವಾದ ವಾತಾವರಣ ತವರಿನಲ್ಲಿ ಇರುತ್ತೆ, ಒಂದು ಹಿತ ಇರುತ್ತೆ ಅನ್ನೋದನ್ನು ಹೇಳೋ ಸಲುವಾಗಿ ಈ ಮಾತನ್ನು ಅವರು ಹೇಳ್ತಾರೆ. ಈ ರೀತಿ ಮೊದಲು ಆಯ್ಕೆ, ಆನಂತರ ಸಂದರ್ಭ, ಆನಂತರ ಸ್ವಾರಸ್ಯವನ್ನು ಬರೆಯೋದು ಹೆಚ್ಚು ಒಳ್ಳೆಯದು ಮತ್ತು ಪೂರ್ಣಾಂಕಗಳು ದೊರೆಯುತ್ತೆ. ಮೊದಲು ಪದ್ಯ ಭಾಗದ್ದು ಕೇಳ್ತಾರೆ, ಆನಂತರ ಗದ್ಯ ಭಾಗದ್ದು. ಪದ್ಯ ಭಾಗದಲ್ಲಿ ಮೊದಲೆಲ್ಲ 3 ಕೊಟ್ಟು 2ಕ್ಕೆ ಬರೆಯೋಕ್ಕೆ ಕೇಳ್ತಾಯಿದ್ರು. ಈಗ 4 ಸಂದರ್ಭಗಳನ್ನು ಕೊಟ್ಟು 2ಕ್ಕೆ ಬರೆಯೋಕ್ಕೆ ಹೇಳ್ತಾರೆ. ಹಾಗೆ ಗದ್ಯ ಭಾಗದಲ್ಲಿ ಮೊದಲು 2 ಕೊಟ್ಟು 1ಕ್ಕೆ ಬರೆಯೋಕ್ಕೆ ಹೇಳ್ತಾಯಿದ್ರು, ಈಗ 3 ಕೊಟ್ಟು 1ಕ್ಕೆ ಬರೆಯೋಕ್ಕೆ ಹೇಳ್ತಾಯಿದ್ರು. ಹಾಗೆ ದೀರ್ಘಗದ್ಯಲ್ಲೂ ಕೂಡ ಆ 3 ಸಾಲುಗಳನ್ನು ಕೊಟ್ಟು 1 ಸಾಲಿಗೆ ಮಾತ್ರ ಉತ್ತರ ಬರೆಯೋಕ್ಕೆ ಹೇಳ್ತಾರೆ. ಅದಾದ ನಂತರ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥ ಪ್ರಶ್ನೆಗಳನ್ನು ಕೊಡ್ತಾರೆ, ಅದು 4 ಅಂಕಕ್ಕೆ ಇರುತ್ತೆ. ಇಲ್ಲೂ ಕೂಡ ಮೊದಲು ಪದ್ಯ ಭಾಗದಲ್ಲಿ ಕೇಳ್ತಾರೆ, ಆನಂತರ ಗದ್ಯ ಭಾಗದಲ್ಲಿ, ಆನಂತರ ದೀರ್ಘಗದ್ಯದಲ್ಲಿ ಕೇಳ್ತಾರೆ. ಮೊದಲೆಲ್ಲ ಏನು ಮಾಡ್ತಾಯಿದ್ರು, ಇಂದಿನ ವರ್ಷಗಳಲ್ಲಿ 4 ಕೊಟ್ಟು 3ಕ್ಕೆ ಬರೆಯೋಕ್ಕೆ ಹೇಳ್ತಾಯಿದ್ರು. ಈ ಸಲ ಪದ್ಯ ಭಾಗದ್ದು ಪ್ರಶ್ನೆಗಳನ್ನು ಕೊಟ್ಟಾಗ 5 ಪ್ರಶ್ನೆಗಳನ್ನು ಕೊಟ್ಟು 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೆಯೋಕ್ಕೆ ಹೇಳ್ತಾರೆ. ಹಾಗೆ ಗದ್ಯ ಭಾಗದಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟು 2ಕ್ಕೆ ಉತ್ತರ ಬರೆಯೋಕ್ಕೆ ಹೇಳ್ತಾರೆ. ದೀರ್ಘಗದ್ಯದಲ್ಲೂ ಕೂಡ ಹಾಗೆ
4 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೀಬೇಕು. ಈ 5-6 ವಾಕ್ಯಗಳಲ್ಲಿ ಉತ್ತರ ಬರೆಯುವಾಗ 5 ವಾಕ್ಯಗಳಿಗಿಂತ ಕಡಿಮೆ ಇರಬಾರ್ದು. 6 ವಾಕ್ಯಗಳಿಗಿಂತ ಜಾಸ್ತಿ ಇದ್ದರೂ ನಡೆಯುತ್ತೆ, ತೊಂದರೆ ಇಲ್ಲ. ಕೆಲವು ಮಕ್ಕಳು ಹಾಗೆ ಯಾವುದಾದ್ರೂ ಒಂದು ಪ್ರಶ್ನೆಗೆ ಉತ್ತರ ಬರೆಯುವಾಗ ಆ ಪ್ರಶ್ನೆಗೆ ಉತ್ತರ ಅವ್ರಿಗೆ ಗೊತ್ತಿತ್ತು ಅಂದ್ಬಿಟ್ರೆ ಆ ಪಠ್ಯದ ಬಗ್ಗೆ, ಆ ಪದ್ಯದ ಬಗ್ಗೆ ಅಥವಾ ಗದ್ಯದ ಬಗ್ಗೆ ಏನು ಗೊತ್ತು ನೆನಪಿರೋದೆಲ್ಲ ಬರಿತಾ ಹೋಗ್ತಾರೆ. ಈಗಾದಾಗ ಅವ್ರಿಗೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಮಯ ಸಾಕಾಗಲ್ಲ. ನಾವು ಪೇರೆಂಟ್ಸ್ ಮೀಟಿಂಗ್ ಮಾಡಿದಾಗ ಒಬ್ಬರು ತಾಯಿ ಕೇಳ್ತಾ ಇದ್ರು, ಸರ್ ನಮ್ಮ ಮಗಳು SLCಲಿ 125ಕ್ಕೆ 125 ಅಂಕ ತಗೊಂಡಿದ್ಲು, ಆದರೆ ಇಲ್ಲಿ ಫಸ್ಟ್ PUCಲಿ ಮತ್ತು ನೀವು ಮಾಡಿದ ಮಿಡ್ ಟರ್ಮ್ ಎಕ್ಸಾಮಲ್ಲೆಲ್ಲ ಒಂದು ಪ್ರಶ್ನೆಗೆ ಬರೆಯೋಕ್ಕಾಗಲಿಲ್ಲ ಉತ್ತರ, ಕೊನೆಯ ಪ್ರಶ್ನೆ ಬರೆಯೋಕ್ಕಾಗಲಿಲ್ಲ, ಹಂಗೆ ಹಿಂಗೆ ಎಲ್ಲ ಸಬ್ಜೆಕ್ಟಲ್ಲಿ ಹಿಂಗೆ ಆಗುತ್ತೆ ಅಂತ ಹೇಳ್ತಾಳೆ. ಸರ್ ಯಾಕೆ ಹಿಂಗೆ, ಇಲ್ಲಿ ಜಾಸ್ತಿ ಬರಿಬೇಕಾ ಅಂತ ಕೇಳ್ತಾ ಇದ್ರು. ಅದು ಜಾಸ್ತಿ ಬರೀ ಅಗತ್ಯ ಇಲ್ಲ, ಪ್ರಶ್ನೆಗೆ ತಕ್ಕನಾದ ಉತ್ತರವನ್ನು ಬರೆದ್ರೆ ಸಾಕು. ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಗೊತ್ತಿದೆ ಅನ್ನೋ ಉದ್ದೇಶದಿಂದ ಈಗ 3 ಪ್ರಶ್ನೆ ಕೊಟ್ಟು 2 ಪ್ರಶ್ನೆಗೆ ಉತ್ತರ ಬರೆಯೋಕೆ ಹೇಳಿರ್ತಾರೆ. ಇವರೇನು ಮಾಡಿಬಿಡ್ತಾರೆ, 3 ಪ್ರಶ್ನೆನೂ ಗೊತ್ತು ಅಂತೇಳಿ 3 ಪ್ರಶ್ನೆಗೂ ಉತ್ತರ ಬರೆಯೋಕೆ ಹೋಗ್ತಾರೆ. ಈಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯೋಕೆ ಹೋಗೋದ್ರಿಂದ ಅವರಿಗೆ ಸಮಯ ಸಾಕಾಗಲ್ಲ, ಕೊನೆಯ ಪ್ರಶ್ನೆಗಳು ಹಾಗೆ ಉಳ್ಕೊಂಬಿಡುತ್ತೆ. ಅದರಿಂದ ನಾನು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಏನಪ್ಪ ಅಂದರೆ, ನಿಮ್ಗೆ ಎಷ್ಟೇ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿದ್ರೂ ಕೂಡ ಅವ್ರು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆಯೋಕೆ ಹೇಳ್ಯಾರೋ ಅಷ್ಟು ಪ್ರಶ್ನೆಗೆ ಮಾತ್ರ ಉತ್ತರ ಬರ್ಕೊಂಡು ಹೋಗಿ ಮೊದಲು. ಆನಂತರ ಸಮಯ ಇದ್ದರೆ ನೀವೆಲ್ಲ ಉತ್ತರ ಬರೆದಾದ ನಂತರ ನೀವೊಂದ್ಸಲ ಬರೆದಿರೋದನ್ನೆಲ್ಲ ಕೂಲಂಕುಷವಾಗಿ ಪುನರಾವಲೋಕನ ಮಾಡಿದ ನಂತರ ಕೂಡ ಇನ್ನೂ ನಿಮ್ಮ ಬಳಿ ಸಮಯ ಇದೆ ಅಂತಂದರೆ ಎಕ್ಸ್ಟ್ರಾ ಪ್ರಶ್ನೆಗಳಿಗೆ ಉತ್ತರ ಬರೀರಿ. ಯಾಕೆಂದರೆ ನೀವು ಬರೆದಿರೋ ಒಂದು ಪ್ರಶ್ನೆಗೆ ಉತ್ತರ ತಪ್ಪಾಗಿದ್ದರೆ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿದ್ದರೆ ಇದಕ್ಕೆ ಅಂಕ ಸಿಕ್ಬಿಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಆರಂಭದಿಂದಲೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯೋದಕ್ಕೆ ಹೋಗಬೇಡಿ, ಇದರಿಂದ ನಿಮ್ಮ ಸಮಯ ಹಾಳು ಮಾಡ್ಕೊಳ್ತೀರಿ, ಅಂಕಗಳು ಕಡಿಮೆ ಆಗುತ್ತೆ ಅಂತ. ಈ 4 ಅಂಕದ ಪ್ರಶ್ನೆಗಳು 5-6 ವಾಕ್ಯದಲ್ಲಿ ಬರೀಬೇಕಲ್ಲ, ಇದು ಮುಗಿದ ನಂತರ ಭಾವಾರ್ಥ ಕೇಳ್ತಾರೆ. ಭಾವಾರ್ಥ ಅಂತಂದರೆ ಯಾವುದೇ ಒಂದು ಪದ್ಯಭಾಗದಿಂದ ಯಾವುದಾದ್ರೂ ಒಂದು ಪದ್ಯವನ್ನು ಕೊಟ್ಟು ಅದಕ್ಕೆ ಭಾವಾರ್ಥ ಬರೆಯಿರಿ. ಸಾಮಾನ್ಯವಾಗಿ ನಮ್ಮ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ಹಳೆಗನ್ನಡ, ನಡುಗನ್ನಡ ಇರುವಂತಹ ಪದ್ಯಗಳಿಂದ ಒಂದು ಪದ್ಯ, ಹಾಗೆ ಹೊಸಗನ್ನಡದಿಂದ ಒಂದು ಪದ್ಯ. ಉದಾಹರಣೆಗೆ ನಾನು ಈಗಲೇ ಹೇಳ್ಬಿಡ್ತೀನಿ ಬೇಕಾದರೆ, ಹಳೆಗನ್ನಡ, ನಡುಗನ್ನಡ ಅಂತಂದರೆ ಆರಂಭದಿಂದ ಕದಡಿದ ಸಲಿಲಂ ತಿಳಿವಂದದೆ, ವಚನಗಳು, ಇನ್ನೂ ಹುಟ್ಟದೇ ಇರಲಿ ನಾರಿಯರು ಎನ್ನವಲು, ಪಗೆಯಂ ಬಾಲಕನೆಂಬರೆ, ಈ 4 ಪದ್ಯಗಳು. ಈ 4 ಪದ್ಯಗಳಿಂದ ಯಾವುದಾದ್ರೂ ಒಂದು ಪದ್ಯವನ್ನು ಕೇಳ್ತಾರೆ. ಈ 4 ಪದ್ಯ ಭಾಗಗಳಿಂದ ಯಾವುದಾದ್ರೂ ಒಂದು ಪದ್ಯವನ್ನು ಕಡ್ಡಾಯವಾಗಿ ಭಾವಾರ್ಥಕ್ಕೆ ಕೇಳೇ ಇರ್ತಾರೆ. ಇನ್ನು ಹೊಸಗನ್ನಡಕ್ಕೆ ಬಂದರೆ ಬೆಳಗುಜಾವ, ಮುಂಬೈ ಜಾತಕ, ಶಿಲುಬೆಯರಿದ್ದಾನೆ, ಈ 3 ಪದ್ಯಭಾಗಗಳಿಂದ ಒಂದು ಪದ್ಯವನ್ನು ಕಡ್ಡಾಯವಾಗಿ ಕೇಳಿರ್ತಾರೆ. ಅಂದರೆ ಹಳೆಗನ್ನಡ, ನಡುಗನ್ನಡದಿಂದ ಒಂದು, ಹೊಸಗನ್ನಡದಿಂದ ಒಂದು. ಭಾವಾರ್ಥ ಬರೆಯೋದು ಹೇಗೆ ಅಂತ ಕೆಲವು ಮಕ್ಕಳು ಪ್ರಶ್ನೆ. ಭಾವಾರ್ಥ ಬರೆಯುವಾಗ ಸಂದರ್ಭಕ್ಕೆ ಬರೀತಾರಲ್ಲ, ಹಿನ್ನೆಲೆ ಅಥವಾ ಆಯ್ಕೆ, ಆ ಥರದ್ದೊಂದು ಆಯ್ಕೆಯನ್ನು ಬರಿಬೇಕು. ಅಂದರೆ ಈ ಪದ್ಯವನ್ನು ಇಂಥ ಕವಿ ಬರೆದಿರುವ ಇಂಥ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಂತರ ಸಂದರ್ಭಕ್ಕೆ ಬರೆಯುವಾಗ ಸಂದರ್ಭ ಬರೀತಾರಲ್ಲ, ಆ ಥರದೊಂದು ಸಂದರ್ಭ ಪದ್ಯಭಾಗಕ್ಕೂ ಬರಿಬೇಕು. ಈ ಪದ್ಯವನ್ನು ಕವಿ ಈ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋದು. ಆನಂತರ ಭಾವಾರ್ಥ. ಭಾವಾರ್ಥ ಅಂತಂದರೆ ಕೊಟ್ಟಿರುವ ಪದ್ಯ ಇದೆಯಲ್ಲ ಅದನ್ನು ವಿವರಿಸಿರ್ಬೇಕು. ನಂತರ ವಿಮರ್ಶೆ. ವಿಮರ್ಶೆಯಲ್ಲಿ ಇಡಿಯಾಗಿ ಆ ಪದ್ಯಭಾಗ ಏನು ಹೇಳುತ್ತೆ, ಅದರಲ್ಲಿ ವಿದ್ಯಾರ್ಥಿಗಳಿಗೆ ಏನು ಒಪ್ಪಿಗೆ ಆಗುತ್ತೆ, ಅದರಲ್ಲಿ ಭಾಷೆ ಹೇಗಿದೆ, ಭಾವ ಹೇಗಿದೆ ಅನ್ನೋದನ್ನು ವಿದ್ಯಾರ್ಥಿ ತಂದೆ ಆದ ಅಭಿಪ್ರಾಯಗಳಲ್ಲಿ ತಿಳಿಸಿರಬೇಕು. ಉದಾಹರಣೆಗೆ ನಾನು ನಿಮಗೆ ಒಂದು ಪದ್ಯಭಾಗದನ್ನು ಹೇಳ್ತೀನಿ. ರಾವಣನ ರೂಪು ಸೀತಾದೇವಿಗೆ ತೃಣಕ್ಕೆ ಅಲ್ಪಮಾಯಿತು, ಪತಿಭಕ್ತಿಯೊಳ್ ಈ ವನಿತೆಯ ತೆರದಿಂ, ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಇದು ಕದಡಿದ ಸಲಿಲಂ. ಆಯ್ಕೆ ಬರೆಯುವಾಗ ನಾಗಚಂದ್ರ ಕವಿ ಬರೆದಿರುವ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಕಾವ್ಯಭಾಗದಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ ಅಂತ ಬರೀತೀರಿ. ಸಂದರ್ಭ ಬರೆಯುವಾಗ ರಾವಣ ಪ್ರಮದವನಕ್ಕೆ ಬಂದಾಗ ಕಚರಕಾಂತಿಯರು ಅಂದರೆ ರಾಕ್ಷಸ ಸ್ತ್ರೀಯರು ಸೀತೆಗೆ ಹೇಳ್ತಾರೆ, ಬಂದ ನೋಡು ರಾವಣ ಹೇಗೆ ಬರ್ತಾಯಿದ್ದಾನೆ ನೋಡು ಅಂತ.
ಆಗ ಸೀತೆ ಅವನನ್ನು ಕಣ್ಣೆತ್ತಿಯೂ ಕೂಡ ನೋಡೋದಿಲ್ಲ. ಒಂದು ಹುಲ್ಲು ಕಡ್ಡಿಯನ್ನು ಇಟ್ಕೊಂಡು ಅದನ್ನು ನೋಡ್ತಾ ಕೂತ್ಬಿಡ್ತಾಳೆ. ಆ ಸಂದರ್ಭದಲ್ಲಿ ಕವಿ ಹೇಳ್ತಾನೆ, ಸೀತೆಯ ಆ ನಡವಳಿಕೆಯನ್ನು ಕವಿ ಹೇಳ್ತಾನೆ, ಈ ರೀತಿ ಹೇಳ್ತಾನೆ: ರಾವಣನ ರೂಪವು ಸೀತಾದೇವಿಗೆ ತೃಣಕ್ಕೆ ಅಲ್ಪಮಾಯಿತು ಅಂತ. ಅದನ್ನು ಸಂದರ್ಭ ಬರೆಯುವಾಗ ಇದನ್ನು ಬರೀಬೇಕು. ರಾವಣ ಪ್ರಮೋದವನಕ್ಕೆ ಸೀತೆಯನ್ನು ನೋಡೋಕ್ಕೆ ಬರ್ತಾನೆ. ರಾಕ್ಷಸ ಸ್ತ್ರೀಯರು ಸೀತೆಯನ್ನು ರಾವಣನ ನೋಡೋದಕ್ಕೆ ಹೇಳ್ತಾರೆ. ಆದರೆ ಸೀತೆ ರಾವಣನ ನೋಡದೆ ಇರ್ತಾಳೆ. ಆ ಸಂದರ್ಭದಲ್ಲಿ ಕವಿ ಹೇಳ್ತಾರೋ ಮಾತು, ಈ ಮಾತುಗಳು ಕವಿ ಹೇಳ್ತಾರದು. ನಂತರ ಭಾವಾರ್ಥ ಬರೆಯುವಾಗ ಇಡೀ ಪದ್ಯವನ್ನು ವಿವರಿಸಬೇಕು, ಇಡೀ ಪದ್ಯದ ಭಾವವನ್ನು ಬರಿಬೇಕು, ಅರ್ಥವನ್ನು ಬರಿಬೇಕು. ರಾವಣನ ರೂಪು ಅಂದರೆ ಅವನ ಸೌಂದರ್ಯ ಸೀತೆಗೆ ಹುಲ್ಲುಕಡ್ಡಿಗಿಂತ ಕಡಿಮೆಯಾಯಿತು. ತೃಣಕ್ಕೆ ಅಲ್ಪಮಾಯಿತು ಅಂದರೆ ಹುಲ್ಲುಕಡ್ಡಿಗಿಂತ ಹೀನವಾಯಿತು, ಕಡಿಮೆಯಾಯಿತು. ಪತಿಭಕ್ತಿಯೊಳ್ ಈ ವನಿತೆಯ ತೆರದಿಂ ಸದ್ಭಾವಮನ್ ಒಳಕೊಂಡ ಪುಣ್ಯವತಿಯರ್ ಸತಿಯರ್. ಪತಿಭಕ್ತಿಯಲ್ಲಿ, ಪತಿಯನ್ನೇ ಪ್ರೀತಿಸೋದ್ರಲ್ಲಿ, ಪತಿಯಲ್ಲೇ ಪ್ರಾಣವನ್ನು ಇರಿಸುವುದರಲ್ಲಿ ಈ ಸೀತೆಯಂತಹ ಹೆಣ್ಮಗಳು ಇನ್ನೊಬ್ಬಳಿಲ್ಲ. ಇಂಥ ಪುಣ್ಯವತಿ ಸತಿ ಇನ್ನೊಬ್ಬಳು ಇಲ್ಲ ಅನ್ನೋ ಅರ್ಥದಲ್ಲಿ ಕವಿ ಅದನ್ನು ಹೇಳ್ತಾ ಹೋಗ್ತಾನೆ. ಇದು ಅರ್ಥ, ಭಾವಾರ್ಥದಲ್ಲಿ ಈ ಪದ್ಯದ ಅರ್ಥ ಬರೆದ ನಂತರ ವಿಮರ್ಶೆಗೆ ಬರಬೇಕು. ವಿಮರ್ಶೆಯಲ್ಲಿ ಕವಿ ಆವೇಶದಲ್ಲಿ ಸೀತೆಯಂತಹ ಸ್ತ್ರೀಯರು ಇನ್ನೊಬ್ಬರಿಲ್ಲ ಅಂತ ಹೇಳಿದರೂ ಕೂಡ, ಸೀತೆ ಪತಿಭಕ್ತಿ ಅನ್ನೋದನ್ನು ಒಪ್ಕೊಂಡ್ರೂ ಕೂಡ ಎಲ್ಲ ಹೆಣ್ಮಕ್ಳು ಇದೇ ರೀತಿ ಪತಿಭಕ್ತಿಯನ್ನು ಇರಿಸ್ಕೊಂಡಿರ್ತಾರೆ ಅನ್ನೋದು ನಮ್ಮ ಅಭಿಪ್ರಾಯ ಅಂತ ಹೇಳಿ ಬೇಕಾದರೆ ಮಕ್ಕಳು ಬರಿಬೋದು. ಅವ್ರ ಸ್ವಂತ ಅಭಿಪ್ರಾಯ, ವಿಮರ್ಶೆ. ಅದು ವಿಮರ್ಶೆ. ಕವಿ ಹೇಳಿರೋ ವಿಚಾರದ ಬಗ್ಗೆ ಕೂಡ ಒಳ್ಳೆ ಮಾತನ್ನು ಹೇಳ್ಬೋದು, ಅಥವಾ ಇಲ್ಲಿ ಇರೋ ಈ ಅಭಿಪ್ರಾಯ ನನಗೆ ಒಪ್ಪಿಗೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ಬೋದು. ಈ ಜಾಲಿಯ ಮರದಂತೆ ಅನ್ನೋ ಒಂದು ಪದ್ಯ ಭಾಗದಲ್ಲಿ ಪುರಂದರದಾಸರು ದುರ್ಜನರನ್ನು ಜಾಲಿಯ ಮರ ಅಂತ ಹೇಳಿ ಸಮೀಕರಿಸಿ ಹೇಳ್ತಾ ಹೋಗ್ತಾ ಅವರು ಘೋರ ಪಾಪಿಗಳು ಅಂತ ಹೇಳ್ತಾರೆ, ಊರ ಅಂದಿಗಳು ಅಂತ ಹೇಳ್ತಾರೆ, ಅನ್ನಕ್ಕೆ ಸೇರುವ ಕುನ್ನಿಗಳು ಅಂತ ಹೇಳ್ಬಿಡ್ತಾರೆ. ಒಂದು ಪ್ರಶ್ನೆ ಬರುತ್ತೆ ಕೊನೆಯಲ್ಲಿ, ಈ ರೀತಿ ದುರ್ಜನರನ್ನು ಜಾಲಿಯ ಮರಕ್ಕೆ ಸಮೀಕರಿಸಿರುವುದರ ಔಚಿತ್ಯವನ್ನು ಕುರಿತು ಚರ್ಚಿಸಿ ಅಂತ. ಆ ಸಂದರ್ಭದಲ್ಲಿ ಮಕ್ಕಳು ಬರಿಬೋದು, ಅವರು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ. ಇಲ್ಲಿ ಪುರಂದರದಾಸರು ಜಾಲಿಯ ಮರಕ್ಕೆ ದುರ್ಜನರನ್ನ ಸಮೀಕರಿಸಿರೋದ್ರೇನೋ ಸರಿ, ಆದರೆ ಇದು ಜಾಲಿ ಮರಕ್ಕೆ ಮಾಡಿರೋ ಅವಮಾನ ಅಂತ ಒಂದು ಉತ್ತರ ಈ ಥರ ಬರೆದಿದ್ರು. ಮತ್ತು ಆನಂತರ ನಾವು ಇದನ್ನು ಈ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ, ಜಾಲಿ ಮರಕ್ಕೆ ಅವಮಾನ ಮಾಡಿದಂಗೆ ಅಂತ. ಯಾಕೆಂದರೆ ಈ ಥರ ದುಷ್ಟರು, ಜಾಲಿ ಮರ ಒಂಥರ ದುಷ್ಟರದ ರೀತಿ, ಊರ ಹಂದಿಗಳು ದುಷ್ಟರು, ಅನ್ನಕ್ಕೆ ಸೇರುವ ಕುನ್ನಿಗಳು ದುಷ್ಟರು ಅನ್ನೋ ರೀತಿಯ ಅಭಿಪ್ರಾಯವನ್ನು ಬೆಳೆಸ್ಬಿಟ್ರೆ ನಮ್ಮ ಮಕ್ಕಳ ಮನಸ್ಸಲ್ಲಿ ಹಂದಿಯ ಬಗ್ಗೆ, ನಾಯಿಯ ಬಗ್ಗೆ ಅಥವಾ ಜಾಲಿ ಮರದ ಬಗ್ಗೆ ಒಂದು ದ್ವೇಷದ ಮನೋಭಾವನೆ ಬೆಳೆಯೋದಕ್ಕೆ ಶುರು ಮಾಡಿಬಿಟ್ಟು ಇವರಿಂದ ದೂರ ಇರಬೇಕು, ದುಷ್ಟರಿಂದ ಹೇಗೆ ದೂರ ಇರ್ತೀವೋ ಇವುಗಳಿಂದಲೂ ಹಾಗೆ ದೂರ ಇರಬೇಕು ಅನ್ನೋ ಭಾವನೆ ಬೆಳೆದ್ಬಿಡುತ್ತೆ. ಇದು ಬೆಳಿಬಾರ್ದು, ಇದು ಆಗಬಾರ್ದು, ಭಾಳ ದೊಡ್ಡ ಅನಾಹುತ ಇದು. ಮಗು ಒಟ್ಟಿನಲ್ಲಿ ತನಗೆ ಅನಿಸಿರೋದನ್ನ ಬರೆಯೋಕ್ಕೆ ಸ್ವಾತಂತ್ರ್ಯ ಇದೆ. ವಿಮರ್ಶೆ ಭಾಗದಲ್ಲಿ ಅದನ್ನು ಬರಿಬೋದು ಅಂತ. ಹಾಗಾಗಿ ಭಾವಾರ್ಥ ಬರೆಯುವಾಗ 4 ಭಾಗ ಮಾಡಿ ಬರೆಯೋದು ಒಳ್ಳೆಯದು. ಹಿನ್ನೆಲೆ, ನಂತರ ಸಂದರ್ಭ, ಭಾವಾರ್ಥ ಅಂದರೆ ಅರ್ಥ, ಆ ಪದ್ಯದ ಅರ್ಥ, ಕೊನೆಯಲ್ಲಿ ವಿಮರ್ಶೆ. ಇದಿಷ್ಟನ್ನು ಬರಿಬೇಕಾಗತ್ತೆ. 5 ಅಂಕಗಳಿರುತ್ತೆ. ಕೆಲವು ಮಕ್ಕಳು ಕೇಳ್ತಾ ಇದ್ದು, ಸರ್ ಈಗ 5-6 ವಾಕ್ಯದಲ್ಲಿ ಬರೆದ್ರೆ 4 ಅಂಕ, 7 ವಾಕ್ಯದಲ್ಲಿ ಬರೆದ್ರೆ ಸಾಕಾ 5 ಅಂಕಕ್ಕೆ ಅಂತ ಹೇಳಿ. ಹಾಗೆ ಇಷ್ಟೇ ವಾಕ್ಯಗಳಲ್ಲಿ ಬರಿಬೇಕು ಅಂತ ಏನಿಲ್ಲ. ಈ ಎಲ್ಲವನ್ನು ಅಂದರೆ ಹಿನ್ನೆಲೆ ಬರೆದು, ನಂತರ ಸಂದರ್ಭ ಬರೆದು, ನಂತರ ಆ ಪದ್ಯದ ಅರ್ಥ ಬರೆದು, ಕೊನೆಯಲ್ಲಿ ವಿಮರ್ಶಾತ್ಮಕ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದರೆ ಅದೆಷ್ಟು ವಾಕ್ಯನಾದರೂ ಆಗಲಿ 5 ಅಂಕಗಳು ಸಿಗುತ್ತೆ. ಈ ಭಾವಾರ್ಥ ಆದ ನಂತರ ಭಾಷಾಭ್ಯಾಸದ ಭಾಗ ಬರುತ್ತೆ. ಭಾಷಾಭ್ಯಾಸ ಅಂತಂದರೆ ಪದಗಳಿಗೆ ಅರ್ಥ ಬರೆಯಿರಿ, ಸಮಾನಾರ್ಥ ಬರೆಯಿರಿ, ನಾನಾರ್ಥ ಬರೆಯಿರಿ, ಯಾವುದಾದ್ರೂ 2 ದ್ವಿರುಕ್ತಿ ಬರೆಯಿರಿ, ಅಥವಾ ಅವರೇ 2 ದ್ವಿರುಕ್ತಿಗಳನ್ನು ಕೊಟ್ಟು ಇವುಗಳನ್ನ ಸ್ವಂತ ವಾಕ್ಯದಲ್ಲಿ ಬರೆಯಿರಿ, ಯಾವುದಾದ್ರೂ 2 ಅನ್ಯದೇಶೀಯ ಪದಗಳನ್ನು ಬರೆಯಿರಿ, ಹಾಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ, ಈ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಹೆಸರಿಸಿ, ಅದೇ ರೀತಿ ಈ ಪದಗಳ ಗುಣವಾಚಕಗಳನ್ನು ಗುರುತಿಸಿ ಬರೆಯಿರಿ, ಹಾಗೆ ಈ ಪದಗಳ ಕಾಲವನ್ನು ಸೂಚಿಸಿ. ನೋಡಿ, ಇದೆಲ್ಲ ಹೈಸ್ಕೂಲ್ನಲ್ಲಿ ಕೇಳುವಂತಹ
ವಿಚಾರಗಳು ಇದನ್ನು ಮಕ್ಕಳಿಗೆ ಕೇಳ್ತಾ ಇರ್ತಾರೆ. ಯಾಕೆಂದರೆ ಆದಷ್ಟು ಸರಳವಾಗಿದೆ ಭಾಷಾಭ್ಯಾಸ ಅಂತ ನನ್ನ ಅಭಿಪ್ರಾಯ. ಧಾತು ಗುರುತಿಸಿ ಅಂತ ಕೇಳ್ತಾರೆ, ನಿಷೇಧಾರ್ಥಕ ರೂಪ ಬರೆಯಿರಿ ಅಂತ ಕೇಳ್ತಾರೆ. ಇದೆಲ್ಲ ಬಹಳ ಸುಲಭವಾಗಿರುತ್ತೆ. ಮೊದಲೆಲ್ಲ ಏನಾಗ್ತಾ ಇತ್ತು ಅಂತಂದರೆ ಯಾವುದಾದ್ರೂ 7 ಕೊಟ್ಬಿಟ್ಟು ಅದರಲ್ಲಿ 6ಕ್ಕೆ ಮಾತ್ರ ಉತ್ತರಿಸಿ ಅಂತ ಹೇಳ್ತಾಯಿದ್ರು. ಈ ಸಲ 8 ಕೊಡ್ತಾರೆ, 8 ಪ್ರಶ್ನೆಗಳಿರುತ್ತೆ, 8ರಲ್ಲಿ 6ಕ್ಕೆ ಮಾತ್ರ ಉತ್ತರ ಬರೀಬೇಕಾಗಿರುತ್ತೆ. ಮತ್ತು ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ತುಂಬ ಸುಲಭವಾಗಿ ಅಂಕಗಳು ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಮೊದಲು ಒಂದು ಪ್ರಶ್ನೆಗೆ 2 ಪದ ಕೊಟ್ಟು 2ಕ್ಕೂ ಉತ್ತರ ಬರೀರಿ ಅಂತ ಹೇಳ್ತಾಯಿದ್ರು. ಉದಾಹರಣೆಗೆ ಯಾವುದಾದ್ರೂ 2 ಪದಗಳ ಅರ್ಥ ಬರೀರಿ ಅಂತ 2 ಪದ ಕೊಡ್ತಾಯಿದ್ರು. ಅವರು ಆ 2 ಪದಕ್ಕೆ ಅರ್ಥ ಬರೀಬೇಕಾಗಿತ್ತು. ಆದರೆ ಈಗಾಗಲ್ಲ, 4 ಪದಗಳನ್ನ ಕೊಟ್ಟು 2 ಪದಗಳಿಗೆ ಮಾತ್ರ ಅರ್ಥ ಬರೆಯೋಕ್ಕೆ ಹೇಳ್ತಾರೆ. ಅಂದರೆ ಅವರಿಗೆ ಪದಗಳ ಸಂಖ್ಯೆ ಜಾಸ್ತಿ ಸಿಗುತ್ತೆ. ಇಲ್ಲಿ ಅವರು ಸರ್ ಒಂದು ಕರೆ ಇದೆ, ನೋಡ್ಬಿಟ್ಟು ಮತ್ತೆ ನಾವು ಆಯ್ತು, ಮಾತಾಡೋಣ. ಆಯ್ತು. ನಮಸ್ತೆ, ಹೇಳಿ. ಚಂದ್ರಮೌಳಿ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕಿತ್ತು ಮೇಡಮ್. ಸರ್ ನಮಸ್ತೆ, ಕೇಳಿ ಸರ್. ಸರ್ ರೋಹಿತ್ ಅಂತ ನನ್ನ ಹೆಸರು, ಹಾಂ ಲೆಕ್ಚರರು. ಹೇಳಿ ಸರ್. ಈಗ ಹೊಸ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಈ ಬದಲಾಯಿಸಿರೋ ಪ್ರಶ್ನೆ ಪತ್ರಿಕೆಯಲ್ಲಿ 1 ಅಂಕದ್ದು 10 ಪ್ರಶ್ನೆ ಬದಲಿಗೆ 15 ಇದೆ. 15ರಲ್ಲಿ 5 ಪ್ರಶ್ನೆಗಳು ದೀರ್ಘ ಗದ್ಯದಿಂದ ಅಂದ್ರೆ ಕೃಷ್ಣೇಗೌಡ ಇದೆ, 5 ಪ್ರಶ್ನೆಗಳು ಗದ್ಯ ಭಾಗದಿಂದಿದೆ, ಉಳಿದ ಪ್ರಶ್ನೆಗಳು ಪದ್ಯ ಭಾಗದಿಂದಿದೆ. ಈ ಕೆಲವು ಮಕ್ಕಳಿಗೆ ಅಂದ್ರೆ ನೀವು ಆಗ್ಲೇ ಹೇಳ್ತಾ ಇದ್ರಿ 100ಕ್ಕೆ 100 ಅಂಕ ತಗೊಳ್ಳೋ ಮಕ್ಳ ತರಾನೇ ಪಾಸಿಗೆ ಕಷ್ಟಪಡುವ, ಪಾಸಿಂಗ್ ಮಾರ್ಕ್ಸ್ ತಗೊಳಕ್ಕೆ ಕಷ್ಟಪಡುವಂತ ಅಥವಾ ಅಲ್ಲಿಗೆ ತಲುಪೋದಕ್ಕೆ ಕಷ್ಟಪಡೋ ವಿದ್ಯಾರ್ಥಿಗಳು ಇರ್ತಾರೆ. ಅವರಿಗೆ ಈ ಗದ್ಯ ಭಾಗದ 1 ಅಂಕದ ಪ್ರಶ್ನೆಗಳ ಬದಲಿಗೆ ಪದ್ಯ ಮತ್ತು ದೀರ್ಘ ಗದ್ಯ ಇದು 2 ಮಾತ್ರ ಕವರ್ ಮಾಡ್ಕೋಬಹುದು ಅನ್ನೋ ತರ ಹೇಳಕ್ ಸಾಧ್ಯನಾ? ಹೌದು. ಅಲ್ಲಿ ಪದ್ಯ ಭಾಗದಿಂದ ಇಷ್ಟಕ್ಕೆ ಬರೀರಿ, ಗದ್ಯ ಭಾಗದಿಂದ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೀರಿ ಅಂತ ಏನಿಲ್ಲ. 15 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದರಲ್ಲಿ 10ಕ್ಕೆ ಬರೀಬೇಕು. ಹಾಗಾಗಿ ಅವರು ದೀರ್ಘ ಗದ್ಯದ ಸಾಮಾನ್ಯವಾಗಿ ದೀರ್ಘ ಗದ್ಯದ್ದೇ ಸುಲಭವಾಗಿದೆ ಅಂತ ನನ್ನ ಅಭಿಪ್ರಾಯ. ಆ ದೀರ್ಘ ಗದ್ಯದ್ದು 5ಕ್ಕೆ ಬರೆದು ಆಮೇಲೆ ಅವರಿಗೆ ಯಾವುದಿಷ್ಟೋ ಅದನ್ನು ಬರ್ಕೋಬೋದು. ಅಥವಾ 10 ಬರೆದ್ರೆ ಸಾಕು, 10 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಸಾಕು. ಅದು ಪದ್ಯವೋ ಗದ್ಯವೋ ದೀರ್ಘ ಗದ್ಯವೋ ಅನ್ನೋದು ಮುಖ್ಯ ಅಲ್ಲ. ಆದರೆ 2-3 ವಾಕ್ಯದಲ್ಲಿ ಹಂಗಾಗಲ್ಲ, ಅಲ್ಲಿ ಪ್ರತ್ಯೇಕವಾಗಿ ಕೇಳ್ಬಿಟ್ಟಿರ್ತಾರೆ. ಅಲ್ಲಿ ಮಾತ್ರ ಪದ್ಯದಿಷ್ಟು ಬರಲೇಬೇಕು, ಗದ್ಯದಿಷ್ಟು ಬರಲೇಬೇಕು ಅಂತ ಇರುತ್ತೆ. ಆದ್ರೆ ಹಾಗಾದ್ರೆ 1 ವಾಕ್ಯದ್ದು ಹಾಗೆ ಮಾಡ್ಬೋದು ಖಂಡಿತ ಹಾಗೆ ಹೇಳಕ್ ಸಾಧ್ಯ ಇದೆ. ಹೌದು ಸರ್. ಇನ್ನೊಂದು ಪ್ರಶ್ನೆ, ಈಗ ನಮ್ಗೆ ವ್ಯಾಕರಣ ಭಾಗದಲ್ಲಿ ಅಂದ್ರೆ ಭಾಷಾಭ್ಯಾಸದಲ್ಲಿ 2 ಪದಗಳು ಕೊಡ್ತಾ ಇದ್ರು. ಈಗ 7 ಪ್ರಶ್ನೆಗಳಿರ್ತದೆ, 6 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. 6 ಪ್ರಶ್ನೆಯಿಂದ 12 ಅಂಕಗಳಿರ್ತದೆ. ಅದರಲ್ಲಿ ಈ ಸರಿ ಏನ್ ಮಾಡಿದ್ದಾರೆ ಅಂದ್ರೆ 2 ಪದಗಳ ಬದಲಿಗೆ 4 ಪದಗಳನ್ನ ಕೊಡ್ತಾರೆ. ಆ 4 ಪದಗಳು ಕೊಡೋದ್ರಿಂದ ಅವ್ರಿಗೆ ಅದು ಸುಲಭನೂ ಆಗುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಹೇಳೋದೇನಂದ್ರೆ 4 ಪದಗಳಿಗೆ ಉತ್ತರ ಬರೀರಿ ಅಲ್ಲೇ. ಯಾಕೆಂದ್ರೆ ಒಂದೊಂದು ಪದಕ್ಕೆ ಈಗ ಅರ್ಥ ಕೇಳಿದಾಗ ಒಂದೇ ಒಂದು ಪದ ಬರೀತಾರೆ ಉತ್ತರವಾಗಿ. ಸಮಾನಾರ್ಥ ಕೇಳಿದ್ರೆ 2 ಪದ ಬರೀತಾರೆ ಅಷ್ಟೇ. ಆ 2 ಪದ ಬರೆಯೋದಕ್ಕೆ ಹೆಚ್ಚು ಸಮಯ ತಗೊಳ್ಳಲ್ಲ. ನೀವು 2ಕ್ಕೆ ಮಾತ್ರ ಬರೀರಿ ಅಂತ ಹೇಳೋರೆ ಅಂತ 2ಕ್ಕೆ ಮಾತ್ರ ಉತ್ತರ ಬರೀಬೇಡಿ, 4 ಪದಗಳಿಗೆ ಉತ್ತರ ಬರೀರಿ. ಯಾಕೆಂದರೆ ಯಾವುದಾದ್ರೂ ಒಂದು ಪದದ ಉತ್ತರ ತಪ್ಪಾಗಿದ್ರು ಇನ್ನೊಂದು ಸರಿಯಾಗಿರುತ್ತೆ, ಅಂಕ ಸಿಗುತ್ತೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕರೆಕ್ಟ್, ಸರಿ ಸರ್, ಸರಿ. ಆದ್ರೆ ಈ ಪ್ಯಾಟರ್ನ್ ಪ್ರಶ್ನೆ ಪತ್ರಿಕೆ ಬದಲಾಗಿರೋ ಈ ಪ್ಯಾಟರ್ನ್ ನಲ್ಲಿ ಒಂದು ನಂಬರ್ ಆಫ್ ಕ್ವೆಶ್ಚನ್ಸ್ ಅಂದ್ರೆ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗದೆ ಇರೋ ಕೆಲವು ಪ್ರಶ್ನೆಗಳು ಇದಾವೆ. ಭಾವಾರ್ಥದಲ್ಲಿ 2 ಇದೆ. ಆಮೇಲೆ ಗಾದೆ ವಿಸ್ತರಣೆಯಲ್ಲಿ 2 ಪ್ರಶ್ನೆಗಳಿರ್ತಿತ್ತು, ಈಗಲೂ 2 ಪ್ರಶ್ನೆಗಳಿರುತ್ತೆ. ಪತ್ರಲೇಖನದಲ್ಲಿ 2 ಪ್ರಶ್ನೆಗಳಿರ್ತಾ ಇತ್ತು, ಈಗಲೂ 2 ಪ್ರಶ್ನೆಗಳಿದೆ. ಆ ತರದ್ದು ಒಂದ್ಸರಿ ಮಕ್ಕಳಿಗೆ ನೆನ್ಪು ಮಾಡ್ಕೊಟ್ರೆ ಅವ್ರಿಗೆ ಅನುಕೂಲ ಆಗುತ್ತೇನೋ ಅನ್ಸುತ್ತೆ. ಹೇಳ್ತೀನಿ, ಅದ್ರ ಮುಂದೆ ಹೇಳ್ತೀನಿ. ಥ್ಯಾಂಕ್ ಯು ಚಂದ್ರಮೌಳಿ ಅವರೇ. ಆಕಾಶವಾಣಿಗೂ ಥ್ಯಾಂಕ್ ಯು. ನಮಸ್ತೆ. ಈಗ ನಾನು ಭಾಷಾಭ್ಯಾಸದ ಬಗ್ಗೆ ಹೇಳ್ತಾ ಇದ್ದೆ. ಅವರೇ ರೋಹಿತ್ ಸರ್ ಕೂಡ ಹೇಳ್ದಾಗೆ ಮೊದಲೆಲ್ಲ 7 ಪ್ರಶ್ನೆಗಳನ್ನು ಕೊಟ್ಟು 6ಕ್ಕೆ ಮಾತ್ರ ಉತ್ತರ ಬರೆಯೋಕೆ ಹೇಳ್ತಾ ಇದ್ರು. ಮತ್ತು 2 ಪದಗಳನ್ನ ಕೊಡ್ತಾಯಿದ್ರು, 2ಕ್ಕೂ ಉತ್ತರ ಬರೀಬೇಕಾಗಿತ್ತು. ಈಗ 8 ಪ್ರಶ್ನೆಗಳನ್ನು ಕೊಟ್ಟು 6ಕ್ಕೆ ಉತ್ತರ ಬರೆಯೋಕೆ ಹೇಳ್ತಾರೆ. ಮತ್ತು 2 ಪದಗಳನ್ನು ಕೊಡೋದ್ರ ಬದಲು 4 ಪದಗಳನ್ನ ಕೊಡ್ತಾರೆ. ಪದಗಳ ಅರ್ಥ ಬರೀರಿ ಅಂತ ಅಂದಾಗ ಇದೆಲ್ಲಿರುತ್ತೆ? ನನ್ನ ಮಕ್ಕಳು ತರಗತಿಲಿ ಕೇಳ್ತಾ ಇದ್ರು, ಸರ್ ಇದೆಲ್ಲಿರುತ್ತೆ ಪದಗಳ ಅರ್ಥ? ಇನ್ನೊಂದು ಕರೆ ಇದೆ, ನೋಡೋಣ. ನಮಸ್ಕಾರ.
ದ್ವಿರುಕ್ತಿ ಮತ್ತೆ ಅನುಕರಣವಾಚಕ ಇವೆರಡ್ರ ಮಧ್ಯೆ ಸ್ವಲ್ಪ ಕನ್ಫ್ಯೂಷನ್ ಇದೆ, ಅದನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ. ನೋಡಿ, ದ್ವಿರುಕ್ತಿ ಅಂತ ಅಂದರೆ ಒಂದು ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ಸಲುವಾಗಿ, ಯಾವುದೇ ಒಂದು ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ಸಲುವಾಗಿ ಒಂದೇ ಪದನ 2 ಸಲ ಬಳಸಿದರೆ ಅದು ದ್ವಿರುಕ್ತಿ ಆಗುತ್ತೆ. ಅನುಕರಣವಾಚಕ ಅಂದರೆ ಕ್ರಿಯೆ ನಡೆಯುವಾಗ ಉಂಟಾಗುವ ಶಬ್ದವನ್ನು ಹೇಳುವಂಥ ಪದ. ಈಗ ಉದಾಹರಣೆಗೆ ಜುಳು ಜುಳು ಅನ್ನೋ ಪದ, ಜುಳು ಜುಳು ಅನ್ನೋದು ಶಬ್ದ. ಇದು ಬೇಗ ಬೇಗ ಅನ್ನೋದು ದ್ವಿರುಕ್ತಿ. ಬೇಗ ಬೇಗ ಅನ್ನೋದು ಕ್ರಿಯೆಯ ವೇಗವನ್ನು ಹೆಚ್ಚಿಸುವ ಸಲುವಾಗಿ ಹೇಳುವಂಥ ಪದ. ಈಗ ಬೇಗ ಬಾರು ಅಂತ ಹೇಳ್ತೀವಿ, ಅವ್ನು ಬರ್ತಾ ಇರ್ತಾನೆ. ಬೇಗ ಬೇಗ ಬಾ ಅಂತ ಅಂದರೆ ಅವನು ಇನ್ನೂ ವೇಗವಾಗಿ ಬರೋದಕ್ಕೆ ಶುರು ಮಾಡ್ತಾನೆ. ಅಲ್ಲಿ ನೋಡು ಅಂದರೆ ಅಲ್ಲೇ ನೋಡ್ತಾ ಇರ್ತಾನೆ. ಅಲ್ಲಲ್ಲಿ ನೋಡು ಅಂತಂದರೆ ಅಲ್ಲೂ ನೋಡ್ತಾನೆ, ಅಲ್ಲೂ ನೋಡ್ತಾನೆ, ಅಲ್ಲೂ ನೋಡ್ತಾನೆ. ಹೀಗೆ ದ್ವಿರುಕ್ತಿ ಅಂತಂದರೆ ಕ್ರಿಯೆಯನ್ನು ಹೆಚ್ಚಿಸುವ ಸಲುವಾಗಿ ಬಳಸುವಂಥ ಪದಗಳು. ಅನುಕರಣವಾಚಕ ಅಂತಂದರೆ ಕ್ರಿಯೆ ನಡೆಯುವಾಗ ಉಂಟಾಗುವ ಶಬ್ದಗಳು. ಜುಳು ಜುಳು, ರಪ ರಪ, ಪರಪರ, ಢವ ಢವ, ಲಬ ಲಬ, ಈ ಥರದ್ದೆಲ್ಲ ಅನುಕರಣವಾಚಕ ಬರುತ್ತೆ. ದ್ವಿತೀಯ PUCಗೆ ಅನುಕರಣವಾಚಕಗಳನ್ನು ಕೇಳೋದಿಲ್ಲ, ದ್ವಿರುಕ್ತಿ ಮಾತ್ರ ಕೇಳ್ತಾರೆ. ಅನುಕರಣವಾಚಕ ಮತ್ತು ಜೋಡು ನುಡಿ ಇರೋದು ಫಸ್ಟ್ PUC ಅವ್ರಿಗೆ ಮಾತ್ರ. ಸೆಕೆಂಡ್ PUC ಅವರಿಗೆ ದ್ವಿರುಕ್ತಿಗಳನ್ನು ಮಾತ್ರ ಕೇಳ್ತಾರೆ. 2 ರೀತಿ ಕೇಳ್ತಾರೆ. ಒಂದು, ಯಾವುದಾದ್ರೂ 2 ದ್ವಿರುಕ್ತಿ ಬರೀರಿ ಅಂತ ಕೇಳ್ಬೋದು, ಅಥವಾ ಅವರೇ 2 ಪದಗಳನ್ನ ಕೊಟ್ಟು, ಈ ಸಲ 4 ಪದ ಕೊಡ್ತಾರೆ, ಅವರೇ 4 ಪದವನ್ನು ಕೊಟ್ಟು ಇವರಲ್ಲಿ 2ಕ್ಕೆ ಮಾತ್ರ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಅರ್ಥಗಳನ್ನು ಎಲ್ಲಿ ಗಮನಿಸಬೇಕು ಮಕ್ಕಳು ಅಂತಂದರೆ, ಪ್ರತಿ ಪದ್ಯ, ಪ್ರತಿ ಗದ್ಯದ, ದೀರ್ಘ ಗದ್ಯದ ಕೊನೆಯಲ್ಲಿ ಶಬ್ದಾರ್ಥ ಅಂತ ಕೊಟ್ಟಿರ್ತಾರೆ. ಆ ಶಬ್ದಾರ್ಥದಲ್ಲಿರೋ ಪದಗಳನ್ನೇ ಅರ್ಥಗಳನ್ನು ಬರೆಯೋದಕ್ಕೆ ಪರೀಕ್ಷೆಯಲ್ಲಿ ಕೇಳಿರ್ತಾರೆ. ಇಡೀ ಪಾಠ ಮತ್ತು ಪದ್ಯ ಎಲ್ಲ ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದೋದು ಒಳ್ಳೆಯದು, ಆದರೆ ಶಬ್ದಾರ್ಥದಲ್ಲಿ ಇಲ್ಲದೆ ಇರೋ ಪದಗಳನ್ನು ಕೇಳೋ ಅವಕಾಶಗಳು ಕಡಿಮೆ, ಕೇಳಿರೋದಿಲ್ಲ. ಒಂದು ಕರೆ ಇದೆ, ನೋಡ್ಬಿಟ್ಟು ಮಾತಾಡೋಣ. ನಮಸ್ಕಾರ. ಈಗ ಸಂದರ್ಭ ಸಹಿತ ನಾವು ಬರಿತೀವಲ್ಲ, ಅದನ್ನ ವಾಕ್ಯ ರೂಪದಲ್ಲೇ ಬರಿಬೇಕಾ? ಸಂದರ್ಭ ಸಹಿತ ಬರೆಯುವಾಗ ನಾನು ಈಗಾಗಲೇ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಸಂದರ್ಭ ಬರೆಯುವಾಗ ಮೊದಲು ಅದರ ಹಿನ್ನೆಲೆ ಬರೀಬೇಕು. ಹಿನ್ನೆಲೆ ಅಂತಂದರೆ ಆಯ್ಕೆ ಕೊಟ್ಟಿರೋ ಸಾಲು, ಪ್ರಶ್ನೆ ಪತ್ರಿಕೆಯಲ್ಲಿ ಇರೋ ಸಾಲು ಇದೆಯಲ್ಲ, ಆ ಸಾಲನ್ನು ಯಾವ ಕವಿ ಅಥವಾ ಯಾವ ಲೇಖಕ ಬರೆದಿರುವಂತಹ ಯಾವ ಪದ್ಯ ಭಾಗ ಅಥವಾ ಯಾವ ಗದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ ಸ್ಪಷ್ಟವಾಗಿ ಬರೆದಿರಬೇಕು. ಆ ಕವಿ ಮತ್ತು ಆ ಪದ್ಯ ಭಾಗದ ಹೆಸರನ್ನ ಗುರುತು ಮಾಡಿ ತೋರಿಸಿರ್ಬೇಕು. ನಂತರ ಸಂದರ್ಭ, ಈ ಮಾತನ್ನು, ಕೊಟ್ಟಿರೋ ಮಾತನ್ನು ಯಾರು ಯಾರಿಗೆ ಯಾವ ಸಂದರ್ಭದಲ್ಲಿ ಹೇಳ್ತಾರೆ ಅನ್ನೋದನ್ನು ಹೇಳಿರಬೇಕು. ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಹೇಳಿರೋದಿರುತ್ತೆ, ಕೆಲವೊಮ್ಮೆ ನೇರವಾಗಿ ಕವಿ ಅಥವಾ ಲೇಖಕರೇ ಓದುಗರಿಗೆ ಹೇಳಿರುವಂಥ ಮಾತಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ಮಾತನ್ನು ಇಂಥ ಸಂದರ್ಭದಲ್ಲಿ ಕವಿ ಓದುಗರಿಗೆ ಹೇಳ್ತಾವ್ರೆ ಅಂತ ಹೇಳ್ಬೋದು. ಅಥವಾ ಇಂಥವ್ರಿಗೆ ಹೇಳಿರೋದು ಅನ್ನೋದಿದ್ದರೆ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ ನೋಡಿ. ಆನೆ ಸಾಕುವುದು ಎಂದರೆ ಎಲೆಕ್ಷನ್ನಿಗೆ ನಿಂತ ಹಾಗೆ. ಇದು ಕೃಷ್ಣೇಗೌಡನ ಆನೆಯಿಂದ ಆಯ್ಕೆ ಮಾಡಿಕೊಂಡಿರೋ ಅಂತಹ ಒಂದು ಸಾಲು. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡನ ಆನೆ ಎಂಬ ದೀರ್ಘ ಗದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ನೆಕ್ಸ್ಟ್, ಸಂದರ್ಭ ಬರೆಯುವಾಗ ಹೇಗೆ ಬರಿಬೇಕು? ಈ ಮಾತನ್ನು, ಆನೆ ಸಾಕುವುದು ಎಂದರೆ ಎಲೆಕ್ಷನ್ಗೆ ನಿಂತ ಹಾಗೆ ಅನ್ನೋ ಈ ಮಾತನ್ನು ಮೂಡಿಗೆರೆಯ ಜನ ಕೃಷ್ಣೇಗೌಡ ಆನೆಯನ್ನು ತಂದಾಗ ಹೇಳಿಕೊಳ್ಳುತ್ತಾರೆ. ಮೂಡಿಗೆರೆ ಜನ ಹೇಳ್ಕೊಳ್ಳೋದು ಕೃಷ್ಣೇಗೌಡ ಆನೆ ತಂದಾಗ. ಸ್ವಾರಸ್ಯವನ್ನು ಬರೆಯುವಾಗ ಕೃಷ್ಣೇಗೌಡ ಈಗಾಗಲೇ ಬಹಳಷ್ಟು ವ್ಯವಹಾರಗಳನ್ನು ಮಾಡಿ ಕೈ ಸುಟ್ಕೊಂಡಿರ್ತಾನೆ. ಇವನು ಗೂಳೂರು ಮಠದಿಂದ ಆನೆ ತಗೊಂಡು ಬಂದಾಗ ಜನ ಈ ರೀತಿ ಮಾತಾಡ್ಕೊಳ್ತಾರೆ. ಇನ್ನು ಕೃಷ್ಣೇಗೌಡನ ಕತೆ ಮುಗೀತು. ಆನೆ ಸಾಕೋದು ಅಂದರೆ ಎಲೆಕ್ಷನ್ ನಿಂತ ಹಾಗೆ, ಅವನು ಹೆಂಡತಿ ಮಕ್ಕಳನ್ನ ಬೀದಿಗೆ ತರ್ತಾನೆ, ಮನೆ ಮಠ ಮಾರ್ಕೊಳ್ತಾನೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಾರೆ. ಇದು ಸ್ವಾರಸ್ಯ. ಹೀಗೆ 3 ಭಾಗ ಮಾಡ್ಕೊಂಡು ಬರೆಯೋದ್ರಿಂದ ನಿಮಗೆ ಹೆಚ್ಚು ಉತ್ತರ ಬರೆಯೋದಕ್ಕೆ ಅವಕಾಶ ಸಿಗುತ್ತೆ, ನಿಮ್ಗೊಂದು ಹಿಡಿತ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಆ ರೀತಿ ಹೇಳಿದೆ. ಈಗ ಇನ್ನೊಂದೇನಾದ್ರು ಪ್ರಶ್ನೆ ಇದೆಯಾ? ಎಸ್ ಮ್ಯಾಮ್ ಇದೆ. ಕೇಳಿ. ಈಗ 1 ವರ್ಡ್ ಕ್ವಶನ್ ಇರುತ್ತಲ್ಲ, ಅದಕ್ಕೆ ಬರೀ ಆನ್ಸರ್ ಬರೆದ್ರೆ ಸಾಕ, ಇಲ್ಲ ಕ್ವಶನ್ ಸಹಿತ ಅರ್ಥಪೂರ್ಣವಾಗಿ ಬರಿಬೇಕಾ? ಈಗ ಪ್ರಶ್ನೆ ಬರೆಯಾಗತ್ತೆ ಇಲ್ಲ, ಪ್ರಶ್ನೆ ಸಂಖ್ಯೆ ಹಾಕಿ ಬರಿಬೇಕು. ಆದರೆ ಅದಕ್ಕೆ ಈಗ ಮೊದಲೆಲ್ಲ ಈಗ ಮಕ್ಕಳು ಈ ಸ್ಕೂಲ್ನಲ್ಲೆಲ್ಲ ಅದನ್ನು ಕಲ್ತ್ಕೊಂಬಂದಿರ್ತಾರೆ. ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಅಂತ ಅಂದರೆ, ಆನೆ ಶಾಸ್ತ್ರದವನು ಈ ಆನೆಯ ದಿಸೆಯಿಂದ 5 ಜನರ ಸಾವಾಗುತ್ತದೆ ಅಂತ. ಅವ್ರು ಕೇಳಿದ್ದೇನಂತಂದರೆ, ಆ ಮಗು ಕೇಳ್ತಾ ಇರೋದು ಪ್ರಶ್ನೆನೂ ಸೇರಿಸಿ ಉತ್ತರ ಬರಿಬೇಕಾ ಅಂತ.
ಅಂದರೆ ಪೂರ್ಣ ವಾಕ್ಯವಾಗುವಾಗೆ ಬರಿಬೇಕು ಅಂತಂದರೆ ಪ್ರಶ್ನೆನೂ ಸೇರಿಸಿ ಬರಿಬೇಕಾಗತ್ತೆ. ಒಂದು ಪದದಲ್ಲಿ ಉತ್ತರ ಬರೆದ್ರೂ ಅದಕ್ಕೆ ಅಂಕ ಇದ್ದೇ ಇರುತ್ತೆ. ಆ ವಿಚಾರವನ್ನು ನಾನು ಈಗಾಗಲೇ ಹೇಳಿದ್ದೀನಿ. ಮತ್ತೆ ಪ್ರಶ್ನೆಗಳಿದೆಯಮ್ಮ? ಇನ್ನೊಂದು ಪ್ರಶ್ನೆ ಇದೆಯಾ? ಹಲೋ, ಕೇಳಿ. ನಮಸ್ಕಾರ, ಹೇಳಿ. ಭಾವಾರ್ಥ ಬರೆಯೋದಾದ್ರೆ ಹೆಂಗ್ ಬರೆಯೋದು? ಅಯ್ಯೋ, ಇಷ್ಟೊತ್ತು ಹೇಳ್ತಾ ಇದ್ರು ಸರ್ ಅದ್ರ ಬಗ್ಗೆ. ಮತ್ತೊಮ್ಮೆ ಹೇಳ್ತಾರೆ, ಕೇಳಿ. ಮತ್ತಿನ್ನೇನಾದ್ರೂ ಪ್ರಶ್ನೆ ಉಂಟಾ? ಇಲ್ಲ, ಅದೊಂದು ಹೇಳಿ. ರೇಡಿಯೋ ಕೇಳ್ತಾ ಇರಿ, ಹೇಳ್ತಾರೆ. ಪುಟ, ಭಾವಾರ್ಥ ಬರೆಯುವಾಗ ನೀವು ಸಂದರ್ಭಕ್ಕೆ ಬರೀತಿರಲ್ಲ ಹಿನ್ನೆಲೆ, ಆ ಥರದ್ದು ಒಂದು ಹಿನ್ನೆಲೆ ಬರಿಬೇಕು. ಈ ಪದ್ಯವನ್ನು ಯಾವ ಕವಿ ಬರೆದಿರುವ ಯಾವ ಪದ್ಯ ಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂತ. ನಂತರ ಸಂದರ್ಭ ಬರಬೇಕು. ನೀವು ಸಂದರ್ಭ ಸ್ವಾರಸ್ಯ ಬರೆಯುವಾಗ ಬರೀತಿರಲ್ಲ, ಆ ಥರದ್ದೇ ಇನ್ನೊಂದು ಸಂದರ್ಭ. ಈ ಪದ್ಯದಲ್ಲಿ ಬಂದಿರುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಂಥವ್ರಿಗೆ ಹೇಳ್ತಾರೆ ಅಂತ. ನಂತರ ಭಾವಾರ್ಥ ಅಂತ ಹೆಡ್ಡಿಂಗ್ ಹಾಕ್ಕೊಂಡು, ಅಥವಾ ಪದ್ಯದ ಅರ್ಥ ಅಂತ ಹೆಡ್ಡಿಂಗ್ ಹಾಕ್ಕೊಂಡು, ಶೀರ್ಷಿಕೆ ಹಾಕ್ಕೊಂಡು ಇಡೀ ಪದ್ಯದ ಅರ್ಥವನ್ನು ನೀವು ವಿವರಿಸ್ತಾ ಹೋಗಿರಬೇಕು. ಅಂಕ ಕೊಡುವಾಗ ಹಿನ್ನೆಲೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಭಾವಾರ್ಥಕ್ಕೆ 2 ಅಂಕ, ವಿಮರ್ಶೆಗೆ 1 ಅಂಕ ಅಂತೇಳಿ ವಿಭಾಗ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಭಾವಾರ್ಥ ಅಂದರೆ ಪದ್ಯದ ವಿವರಣೆ ಬರೆಯುವಾಗ ಸ್ವಲ್ಪ ಜಾಸ್ತಿ ಬರೆದಿರಬೇಕು. ಅದರ ಹಿಂದೆ ಮುಂದೆ ಅಂದರೆ ಆ ಮಾತುಗಳನ್ನು ಕವಿ ಯಾವ ಅರ್ಥದಲ್ಲಿ ಹೇಳ್ತಾರೆ, ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅನ್ನೋದನ್ನೆಲ್ಲ ಅಲ್ಲಿ ವಿವರಿಸ್ತಾ ಹೋಗಿರಬೇಕು. ಇನ್ನು ವಿಮರ್ಶೆಯಲ್ಲಿ ನಿಮ್ಮದೇ ಆದ ಅಭಿಪ್ರಾಯಗಳು, ಆ ಪದ್ಯ ಭಾಗದ ಬಗ್ಗೆ ನಿಮ್ಮದೇ ಆದ ಅಭಿಪ್ರಾಯಗಳು ಇರಬೇಕು. ಅದು ಸರಿ ಅನಿಸಿದ್ರೆ ಸರಿ, ತಪ್ಪು ಅನಿಸಿದ್ರೆ ತಪ್ಪು ಅಂತ ಕೂಡ ಹೇಳ್ಬೋದು. ಆ ಭಾಷಾಭ್ಯಾಸದ ಬಗ್ಗೆ ನಾವು ಮಾತಾಡ್ತಾ ಇದ್ದೋ, ಅರ್ಥಗಳು ಪಠ್ಯದ ಕೊನೆಯಲ್ಲಿ ಬಂದಿರುತ್ತೆ, ಅಲ್ಲಿ ಗಮನಿಸ್ಬೋದು. ಮಕ್ಕಳು ಅದು ಅರ್ಥ ತಿಳ್ಕೊಳ್ಳಬೇಕು, ಓದ್ಕೋಬೇಕು. ಇನ್ನು ಸಮಾನಾರ್ಥ ಅಂತ ಕೇಳಿದಾಗ ಆ ಪದಕ್ಕೆ ಯಾವ ಪದ ಕೊಟ್ಟಿರ್ತಾರೋ ಆ ಪದದ ಅರ್ಥವನ್ನೇ ಕೊಡುವಂತಹ ಇನ್ನಿತರ ಬೇರೆ ಬೇರೆ ಪದಗಳನ್ನು ಬರಿಬೇಕಾಗುತ್ತೆ. ಸರ್, ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ಕಾರ. ಪ್ರಶ್ನೆ ಕೇಳಿ. ನಾವು 2 ವರ್ಡ್ ಆನ್ಸರ್ ಬರೀತೀವಲ್ಲ, ಅದು ಜಾಸ್ತಿ ಬರೆದ್ರೆ ಮಾರ್ಕ್ಸ್ ಕೊಡಲ್ವಾ? 2 ಅಂಕದ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರ ಬರೀಬೇಕು. ಈಗ ನೀವು 5 ವಾಕ್ಯದನ 6 ವಾಕ್ಯನ ಬರೆದ್ಬಿಡ್ತೀರಿ, ಹಂಗಾದ್ರೆ ಅಂಕ ಕೊಡಲ್ವಾ ಅಂತ ನಿಮ್ಮ ಪ್ರಶ್ನೆನ ಅಲ್ವಾ? ಅಂಕಗಳು ಕೊಡುತ್ತಾರೆ, ಆದರೆ ನೀವು ಬರೆದಿರೋ 5 ವಾಕ್ಯ 6 ವಾಕ್ಯಗಳಲ್ಲಿ ಆ ಪ್ರಶ್ನೆಗೆ ತಕ್ಕನಾದ ಉತ್ತರ ಇದ್ದರೆ ಮಾತ್ರ. ಹೆಚ್ಚು ವಾಕ್ಯದಲ್ಲಿ ಬರೆದ್ರಿ ಅಂತ ಹೇಳಿ ಅಂಕವನ್ನು ಕಡಿತ ಮಾಡಲ್ಲ. ಆದರೆ ನಿಮ್ಮ ಸಮರ್ಥವಾದ ಉತ್ತರ ಅಷ್ಟು ವಾಕ್ಯಗಳಲ್ಲಿ ಇರಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಸಮಾನಾರ್ಥದ ಬಗ್ಗೆ ಹೇಳ್ತಾ ಇದ್ದೆ. ಸಮಾನಾರ್ಥಕ್ಕೆ ಉತ್ತರ ಬರೆಯುವಾಗ ಮಕ್ಕಳು 2 ಪದಗಳನ್ನು, ಸರಿಯಾದ 2 ಪದಗಳನ್ನು, ಸರಿಯಾಗಿರೋ 2 ಪದಗಳನ್ನು ಬರಲೇಬೇಕಾಗುತ್ತೆ. 1 ಪದ ಬರೆದ್ರೆ ಅಂಕ ಇಲ್ಲ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾವು ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಹೋದಾಗ ಈ ವಿಚಾರ ಬಹಳಷ್ಟು ಸಲ ಚರ್ಚೆ ಆಗ್ತಾ ಇರುತ್ತೆ. ಒಂದು ಕರೆ ಇದೆ, ನೋಡೋಣ. ನಮಸ್ತೆ. ಹಲೋ. ಮೇಡಮ್ ನಮಸ್ತೆ. ನಮಸ್ಕಾರಮ್ಮ. ಪ್ರಶ್ನೆ ನನ್ನ ಒಂದು ಕ್ವಶನ್ ಇದ್ದು, ಕಾರ್ಕಳದಿಂದ ನಾನು ಪೇರೆಂಟ್ಸ್ ಮಾತಾಡುದು. ನನ್ನ ಹೆಸರು ಅಮ್ಮಣ್ಣಿ ಅಂತ. ಪ್ರಶ್ನೆ ಸರ್, ಇವಾಗ ಕೃಷ್ಣೇಗೌಡನ ಆನೆ ದೀರ್ಘ ಗದ್ಯದಲ್ಲಿ ಹಲವಾರು ಕ್ವಶನ್ ಇದೆ ಅಲ್ವಾ? ಇದರಲ್ಲಿ ಎಲ್ಲವನ್ನು ಕಲಿಬೇಕಾ? ಎಲ್ಲವನ್ನೂ ಕಲಿಬೇಕಾಗತ್ತೆ. ನಾನು ಅದೇ ಬಹಳ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಬೇಕಾದರೆ ನಿಮಗೆ ಹೇಳ್ತೀನಿ. ಇದನ್ನು ಹೇಳುವಾಗ ಹಲವು ವರ್ಷಗಳ 2015ರಿಂದ ಹಿಡಿದು ಇಲ್ಲಿವರೆಗೆ ಬಂದಿರೋ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿ, ಮತ್ತು ಆ ಪಠ್ಯ ಏನಿದೆ ಕೃಷ್ಣೇಗೌಡನ ಆನೆಯ ಪಠ್ಯದ ಮೂಲ ಉದ್ದೇಶ ಮತ್ತು ಆಶಯವನ್ನು ಅರ್ಥಕೊಂಡು, ಜೊತೆಗೆ 2-3 ವಾಕ್ಯಗಳಲ್ಲಿ ಈಗಾಗಲೇ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತಿದ್ರೆ ಅಂಥದ್ದೇ ಉತ್ತರವನ್ನು ಬಯಸುವಂಥ 5-6 ವಾಕ್ಯಗಳ ಪ್ರಶ್ನೆಗಳು ಕೂಡ ಇರುತ್ತೆ. ಒಟ್ಟಾರೆ ಇದು ದೀರ್ಘ ಗದ್ಯ ಆಗಿರೋದ್ರಿಂದ ಪೂರ್ತಿ ಓದೋದು ಬಹಳ ಒಳ್ಳೇದು. ಟೆಕ್ಸ್ಟ್ ಬುಕ್ ಅನ್ನ ಪೂರ್ತಿ ಓದಬೇಕು. ಮತ್ತೆ ಇಷ್ಟೇ ಪ್ರಶ್ನೆಗಳಿಗೆ ರೆಡಿ ಆಗ್ಬೇಕು ಅಂತಿಲ್ಲ. ಹೌದು ಅಂತಿಲ್ಲ. ಅಲ್ಲ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಓದ್ಕೊಂಡು ರೆಡಿ ಆಗೋದು ಒಳ್ಳೇದು. ಆದ್ರೆ ಇಲ್ಲಿ 2-3 ಈಗ ಉದಾಹರಣೆಗೆ ನೋಡಿ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ 2-3 ವಾಕ್ಯಕ್ಕೆ ಪ್ರಶ್ನೆ ಇದೆ. ಅದೇ ಥರದ ಪ್ರಶ್ನೆ 5-6 ವಾಕ್ಯಕ್ಕೂ ಇದೆ. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ, ಅದು ಪೇಟೆ ಬೀದಿಯಲ್ಲಿ ಏನು ಮಾಡುತ್ತಿತ್ತು. ಹಾಗಾಗಿ ಅಲ್ಲೇ ನೀವು ಓದ್ಕೊಂಡಿರೋದ್ರಿಂದ ಮತ್ತೆ ಇದಕ್ಕೆ ಇನ್ನೊಂದ್ಸಲ ಪ್ರತ್ಯೇಕವಾಗಿ ಕೆಲವು ಮಕ್ಕಳು ಏನಾಗುತ್ತೆ ಅಂದರೆ, ಅದು ಅವರು ಅರ್ಥ ಮಾಡ್ಕೊಳ್ಳೋದಿಲ್ಲ. ಆ ಗೈಡಲ್ಲೋ ಅಥವಾ ನೋಟ್ಬುಕ್ಕಲ್ಲೋ ಇರುವ ಸಾಲುಗಳನ್ನು ಉರುವಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗಲೂ ಅಂತ ಮಕ್ಕಳವ್ರೆ. ಮಕ್ಕಳಿಗೆ ಹೇಳಿ ಮೇಡಮ್.
ಸರ್ ನನ್ನದು ಇನ್ನೊಂದು ಕ್ವಶನ್ ಇದೆ ಹಾ, ಸರ್. ಹಾ. ಈಗ ಹಳೆಗನ್ನಡ, ಈಗ ನಮ್ಮ ಮಗಳು ಇಂಗ್ಲಿಷ್ ಮೀಡಿಯಂಗೆ ಹೋದದ್ದು, ಹಾ. ಹಾಗಾಗಿ ಹಳೆಗನ್ನಡ ಸ್ವಲ್ಪ ಅವಳಿಗೆ ಕಷ್ಟ ಆಗ್ತದೆ. ಹಳೆಗನ್ನಡ ಆಮೇಲೆ ಹಾ. ಹೌದು ಸರ್, ಅದು ವಚನಗಳು, ಆಮೇಲೆ ಪದ್ಯ, ಇದು ಪದ್ಯ ಭಾಗದಲ್ಲಿ, ಅದು ಹಾ, ಪದ್ಯ ಭಾಗದಲ್ಲಿ ಕದ್ದಡಿದ ಸಲಿಲಂ ತಿಳಿವೆಂದದೆ, ಇದರಲ್ಲೆಲ್ಲ ಕೆಲವು ಬರ್ಬೋದಲ್ಲ ಸರ್ ಪ್ರಶ್ನೆಗಳು? ಏನಿಲ್ಲ, ಈಗ ಹಳೆಗನ್ನಡದಲ್ಲಿ ಆದರೂ ಕೂಡ ನೀವು ಉತ್ತರ ಬರೆಯುವಾಗ, ಮಕ್ಕಳು ಉತ್ತರ ಬರೆಯುವಾಗ ಹಳೆಗನ್ನಡದಲ್ಲಿ ಬರಾಗತ್ಯ ಅಲ್ಲ, ಅವರು ಹೊಸಗನ್ನಡದಲ್ಲೇ ಬರೀತಾರೆ. ಕ್ಲಾಸಲ್ಲಿ ಪಾಠ ಮಾಡುವಾಗ ಚೆನ್ನಾಗಿ ಕಲ್ತಿದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಅವರು ಅವ್ರದೇ ಆದ ಮಾತುಗಳಲ್ಲಿ ಉತ್ತರವನ್ನು, ಅವ್ರಿಗೆ ಬರೋ ಹೊಸಗನ್ನಡದಲ್ಲೇ ಉತ್ತರವನ್ನು ಬರಿಬಹುದು. ಹಂಗಾಗಿ ಹೆಚ್ಚು ತೊಂದರೆ ಆಗ್ಲಿಕ್ಕಿಲ್ಲ. ಸರ್ ಇನ್ನೊಂದು ನನ್ನ ಲಾಸ್ಟ್ ಕ್ವಶನ್ ಏನ್ ಗೊತ್ತಾ ಸರ್, ಈಗ ಆನ್ಸರ್ ಮಾಡುವಾಗ ಅಕ್ಷರಗಳು ಏನಾದ್ರೂ ರಾಂಗ್ ಆದ್ರೆ ಅದು ಮಾರ್ಕ್ ಹೋಗ್ತದಾ ಹೇಗೆ? ಮೊದಲು ನಾವು ಓದುವಾಗ ಆ ಥರ ಇರ್ತಾ ಇತ್ತು. ತಪ್ಪುಗಳಿಲ್ಲದೆ ಬರೆಯುವಂಥ ಉತ್ತರಗಳಿಗೆ 5 ಅಂಕ ಜಾಸ್ತಿ ಇರುತ್ತೆ ಅಂತ. ಇಲ್ಲಿ ದುಂಡಾಗಿ ಬರಿಬೇಕು ಅನ್ನುವಂಥ ಏನು ನಿಯಮ ಏನಿಲ್ಲ. ಆದರೆ ಓದೋದಕ್ಕೆ ಸಾಧ್ಯವಾಗುವ ಹಾಗೆ ಬರೆದಿದ್ರೆ ಸಾಕು. ಅಲ್ಲ, ಅಕ್ಷರನೇ ತಪ್ಪಾದ್ರೆ ಅರ್ಥ ತಪ್ಪಾಗುತ್ತೆ. ಅಕ್ಷರಗಳ ಸ್ವರೂಪ ಕಾಗುಂಟ, ಪದಗಳ ಸ್ವರೂಪ ತಪ್ಪಾಗಬಾರ್ದು. ಆದರೆ ದುಂಡಾಗೋದು ಗುಂಡಾಗೋದು ಅಂತ ಹೇಳ್ತಾರೆ, ಹ್ಯಾಂಡ್ ರೈಟಿಂಗ್ ಅಂತ ಹೇಳ್ತಾರಲ್ಲ, ಅದು ನೀಟಾಗಿ ಇರಬೇಕು, ಚೆನ್ನಾಗೇ ಕಾಣಬೇಕು ಅಂತ ಏನಿಲ್ಲ. ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು, ಅಕ್ಷರಗಳ ಸ್ವರೂಪದಲ್ಲಿ ತಪ್ಪುಗಳಿರ್ಬೋದು. ಹೌದು, ಇರಬಾರ್ದು. ಆದರೆ ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ಸನ್ನು ಎಲ್ಲಿ ಕ್ಷಮಿಸ್ಬೋದು ಅಂತಂದರೆ, ಈಗ ಪ್ರಬಂಧ ಬರೆಯುವಾಗ ಅಂದರೆ ಹೆಚ್ಚು ಉತ್ತರ ಬರಿತಾ ಇರ್ತಾರಲ್ಲ, ಅಲ್ಲಿ ಬೇಕಾದರೆ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆದರೆ ಕ್ಷಮಿಸ್ಬಿಡ್ತಾರೆ. ಆದರೆ 1 ಅಂಕದ್ದು 2 ಅಂಕದ್ದು ಇಲ್ಲಿ ಒಂದೊಂದೇ ಪದ 2 ಪದ ಬರೆಯೋದಿರುತ್ತಲ್ಲ, ಆಮೇಲೆ ಪದಗಳಿಗೆ ಅರ್ಥ ಬರೆಯುವಾಗ, ಸಮಾನಾರ್ಥ ಬರೆಯುವಾಗ, ನಾನಾರ್ಥ ಬರೆಯುವಾಗ ತಪ್ಪುಗಳಾಗಲೇಬಾರ್ದು. ನಾನು ಒಟ್ಟಾರೆ ಹೇಳ್ತಾ ಇರೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಬಾರ್ದು, ದುಂಡಾಗಿ ಬರೆದೇ ಹೋದ್ರೂ ನಡೆಯುತ್ತೆ, ಅಂಕ ಇರುತ್ತೆ. ಇರಲೇಬೇಕು ಅಂತ ಏನಿಲ್ಲ ಅಂತ. ಅಕ್ಷರಗಳು ತಪ್ಪಿರಬಾರ್ದು. ಹೌದು ಹೌದು. ತುಂಬಾ ಧನ್ಯವಾದಗಳು. ನಮಸ್ತೆ. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ತೆ. ಹಲೋ. ಪ್ರಶ್ನೆ ಕೇಳಿ. ನಮಸ್ಕಾರ. ನಮಸ್ತೆ ಮೇಡಮ್. ಜಯಶ್ರೀ ಅಂತ ಹೇಳಿ ಮಾತಾಡ್ತಾ ಇದ್ವಿ. ಮಗಳು ಪೂರ್ವಿ ಅಂತ ಹೇಳಿ ಕಾಲೇಜ್ ಕಾಲೇಜಿಗೆ ಹೋಗ್ತಾ ಇದ್ದಾಳೆ ಮೇಡಮ್. ಅದು ಎಕ್ಸಾಮ್ ಬರೀತಾ ತುಂಬಾ ಚೆನ್ನಾಗಿ ಓದ್ತಾಳೆ, ಬರೀತಾಳೆ, ಅರ್ಥ ಮಾಡ್ಕೊಳ್ತಾಳೆ. ಮತ್ತೆ ಈಗ ಹೋಗಿ ಎಕ್ಸಾಮಿನೇಷನ್ ಬರೆದು ಹೊತ್ತಿಗೆ ಆಗ್ಲೇ 1 ಪ್ರಶ್ನೆ ಬಿಟ್ಟು ಬಂದೆ, 2 ಪ್ರಶ್ನೆ ಬಿಟ್ಟು ಬಂದೆ ಅಮ್ಮ ಅಂತ ಹೇಳ್ತಾಳೆ. ಯಾಕೆ ಹಾಗೆ ಮಾಡ್ಕೊಳ್ತಾರೆ, ಏನ್ ಕತೆ? ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದೀರಾ? ಹೌದು ಮೇಡಮ್. ಹೇಗ್ ಮಾಡ್ಕೋಬೇಕು, ಹೇಗೆ? ನೋಡಿ, ಅದು ಏನಾಗುತ್ತೆ ಅಂದರೆ, ಇದು ಓದದೇ ಇರೋ ಮಕ್ಕಳಿಗೆ ಟೈಮ್ ಸಾಕಾಗಲ್ಲ ಅನ್ನೋದೇನಿಲ್ಲ. ತುಂಬ ಚೆನ್ನಾಗಿ ಓದ್ಕೊಂಡು ಹೋಗಿರೋಂಥ ಮಕ್ಕಳಿಗೆ ಸಮಯದ ಕೊರತೆ ಎದುರಾಗೋದು. ಯಾಕೆ ಅಂದರೆ, ಮೊದಲನೇದಾಗಿ ಅವರು ಗಾಬರಿ ಗೊಂದಲ ಮಾಡ್ಕೋಬಾರ್ದು. ಪರೀಕ್ಷೆ ಆವರಣಕ್ಕೆ ಅವರು ಒಂದು ಅರ್ಧ ಗಂಟೆ ಮುಂಚೆ ಹೋಗಬೇಕು. ಆಮೇಲೆ ಪರೀಕ್ಷೆ ಬರೆಯೋದಕ್ಕೆ ಏನೇನು ಸಲಕರಣೆಗಳು ಬೇಕೋ ಅದನ್ನೆಲ್ಲ ತಗೊಂಡೋಗಿರ್ಬೇಕು. ಮತ್ತು ಉತ್ತರ ಬರೆಯುವಾಗ ಉತ್ತರ ಗೊತ್ತು ಅನ್ನೋ ದೃಷ್ಟಿಯಿಂದ ಹೆಚ್ಚಿಗೆ ಬರೆಯೋದು, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆಯೋದು, ಈ ರೀತಿ ಮಾಡ್ತಾ ಹೋದಾಗ ಕೊನೆಯ ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಸಮಯ ಅವರಿಗೆ ಕೊರತೆ ಆಗುತ್ತೆ. ಅದನ್ನು ಮನೆಯಲ್ಲಿ ಅವರು ಪ್ರಶ್ನೆ ಪತ್ರಗಳಿಗೆ ಉತ್ತರ ಬರೆದು ಪ್ರಾಕ್ಟೀಸ್ ಮಾಡಿದರೆ, ಇಷ್ಟು ಸಮಯದಲ್ಲಿ ಇಷ್ಟು ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಇಷ್ಟು ಬರಿತೀನಿ ಅನ್ನೋದನ್ನು ಅವರು ತಯಾರಿ ಮಾಡಿಕೊಂಡ್ರೆ ಈ ಥರದ ಸಮಸ್ಯೆಗಳು ಅವ್ರಿಗೆ ಪರೀಕ್ಷೆ ಬರೆಯುವಾಗ ಆಗಲ್ಲ. ಹೌದು ಸರ್, ಹೇಳ್ತಾ ಇರೋದು ನಿಜ. ಹಾಗಾಗಿ ಯಾಕೆ ಹೀಗೆ ಪ್ರತಿ ಸಾರಿ ಹಾಗೆ ಅಂತಿರ್ತಾಳೆ. ಅದೇ ಗೊತ್ತಿರೋದನ್ನ ತುಂಬಾ ಹೆಚ್ಚಿಗೆ ಬರಿತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಆಗಬಹುದೇನೋ. ಪ್ರಾಕ್ಟೀಸ್ ಮಾಡಿಸಿ ಮನೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೊಟ್ಟು ಬರೆಯೋಕೆ ಹೇಳಿ. ಮಾದರಿ ಪ್ರಶ್ನೆ ಪತ್ರಿಕೆಗಳಿರುತ್ತೆ ಮತ್ತು ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆ ಕೊಟ್ಟು ಬರೆಯೋದಕ್ಕೆ ಹೇಳಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸರ್, ಈಗ ನಮ್ಮ ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಇನ್ನೊಂದು 2 ನಿಮಿಷ ಇದೆ. ಕೊನೆಯದಾಗಿ ಏನಾದರೂ 1 ನಿಮಿಷದಲ್ಲಿ ಟಿಪ್ಸ್ ಕೊಡ್ಬೋದಾ? ಅದೇ ಈಗ ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳಿದ್ರು. ಸಾಮಾನ್ಯವಾಗಿ ಸಹಜವಾಗಿ ಬಹಳ ಕಾಮನ್ ಮಿಸ್ಟೇಕ್ಸ್ ಮಾಡ್ತಾರೆ ಮಕ್ಕಳು. ಅದನ್ನು ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ? ಈಗ ನಾವು ಪರೀಕ್ಷೆಯ ಮೇಲ್ವಿಚಾರಕರಾಗಿ, ಕೊಠಡಿ ಮೇಲ್ವಿಚಾರಕರಾಗಿ ಕೆಲಸ ಮಾಡುವಾಗ ನನ್ನ ಅನುಭವಕ್ಕೆ ಬಂದಿರೋ ಕೆಲವು ವಿಚಾರಗಳನ್ನ ಹೇಳ್ತೀನಿ. ಕೆಲವು ಮಕ್ಕಳು ಒಂದೊಂದೇ ಪೆನ್ ತಂದಿರ್ತಾರೆ, ಪೆನ್ಗೋಸ್ಕರ ಪರದಾಡ್ತಾ ಇರ್ತಾರೆ. ಪೆನ್ ಮುಗ್ದೋಗ್ಬಿಡ್ತು ಅಂತ ಇನ್ನೊಬ್ರು ಪೆನ್ಗೋಸ್ಕರ ಕಾಯ್ತಾ ಸಮಯ ಹಾಳು ಮಾಡ್ಕೊತಾರೆ. ಕೆಲವು ಮಕ್ಕಳು
ಅವರು ರಾತ್ರಿಯೆಲ್ಲ ಓದ್ಬಿಟ್ಟಿರ್ತಾರೆ ಅಥವಾ ಬೆಳಗ್ಗೆ ಬೇಗ ಎದ್ದು ಓದ್ಬಿಟ್ಟಿರ್ತಾರೆ. ಹಾಗಾಗಿ 3-4 ಗಂಟೆ ಅವರು ಕುತ್ತಿಗೆ ಬಗ್ಗಿಸ್ಕೊಂಡು ಬರೆಯುವಾಗ ಸ್ವಲ್ಪ ನೆಗಡಿ ಆಗ್ಬಿಡುತ್ತೆ. ಎಲ್ಲಿ ಅಕ್ಕಪಕ್ಕ ಟೀಚರ್ಸ್ ಇರ್ತಾರೆ ಅಥವಾ ಅವರು ಇವರು ಇರ್ತಾರೆ, ನಾವು ಶಬ್ದ ಮಾಡಿದರೆ ಅವ್ರಿಗೆ ಏನು ಅನ್ಸ್ಬಿಡುತ್ತೋ ಅಂತ ಹೇಳಿ ಮುಖವನ್ನು ಮೇಲೆತ್ಕೊಂಡು ಏನೋ ನಿಧಾನಕ್ಕೆ ಬರೆಯೋದು ಅಥವಾ ಯೋಚನೆ ಮಾಡ್ಕೊಂಡು ಕೂತ್ಬಿಡೋದು ಮಾಡ್ತಾ ಇರ್ತಾರೆ. ಇಲ್ಲೂ ಕೂಡ ಸಮಯ ಹಾಳಾಗುತ್ತೆ. ಆದ್ರಿಂದ ಪರೀಕ್ಷೆಗೆ ಪೂರ್ವಭಾವಿ ತಯಾರಿ ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು. ಮತ್ತೆ ಉತ್ತರ ಜಾಸ್ತಿ ಗೊತ್ತಿದೆ ಅನ್ನೋ ಉದ್ದೇಶದಿಂದ ಅನಗತ್ಯವಾಗಿ ಉತ್ತರ ಬರ್ಕೊಂಡು ಹೋಗೋದು, ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರ ಮೊದಲೇ ಬರೆಯೋಕೆ ಹೋಗೋದು, ಇದನ್ನ ಮಾಡೋದ್ರಿಂದ ಮಕ್ಕಳಿಗೆ ಸಮಯದ ಕೊರತೆ ಎದುರಾಗುತ್ತೆ. ಕೊನೆಯದಾಗಿ ಭಾಷಾಭ್ಯಾಸಗಳ ಭಾಗಕ್ಕೆ ಮಕ್ಕಳು ಹೆಚ್ಚು ಒತ್ತು ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಟೆಕ್ಸ್ಟ್ ಬುಕ್ ಓದದೇ ಹೋದ್ರೂ ಕೂಡ ಭಾಷಾಭ್ಯಾಸಕ್ಕೆ ಅವರು ಉತ್ತರ ಬರೆಯೋ ಸಾಧ್ಯತೆಗಳಿರುತ್ತೆ ಗ್ರಾಮರಲ್ಲಿ. ಅದಕ್ಕೆ ಮಕ್ಕಳು ಕಡ್ಡಾಯವಾಗಿ ಅಲ್ಲಿ ಯಾವುದೇ ಕಾರಣಕ್ಕೂ ಅಂಕಗಳನ್ನು ಕಳ್ಕೋಬಾರದು, ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒಳ್ಳೆಯ ಮಾಹಿತಿಗಳನ್ನು ಮಾಡಿಕೊಟ್ಟಿದ್ದೀರಾ. ನಾಳೆ ಇದೇ ಕಾರ್ಯಕ್ರಮದಲ್ಲಿ ಅಂದರೆ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಣೇಶ್ ರಾವ್ ಅವರು ಮಾಹಿತಿಯನ್ನು ಮಾಡಿಕೊಡಲಿದ್ದಾರೆ. ಎಲ್ಲ ಕೇಳಿ ಸಹಕರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಷಯ ತಜ್ಞರು ಚಂದ್ರಮೌಳಿ, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅರಕಲಗೂಡು. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್.